ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಬಿಡದಿ ತೋಟದ ಮನೆ ನನ್ನ ಹೆಡ್ ಆಫೀಸ್. ಮೇಕೆದಾಟು ಪಾದಯಾತ್ರೆಯಲ್ಲಿ ನಾನು ತೂರಾಡಿಲ್ಲ. ಕಾಂಗ್ರೆಸ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಠಾಂಗ್. ಎಲ್ಲೆಲ್ಲೂ ಹೊಸ ತೊಡಕಿನ ಅಬ್ಬರ. ಟನ್ ಗಟ್ಟಲೆ ಮಾಂಸ ಮಾರಾಟ. ಮಾಂಸದ ಅಂಗಡಿಗಳಿಗೆ ಮುಗಿಬಿದ್ದ ಜನ. ಲೋಕ ಕಲ್ಯಾಣಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯರಿಂದ ಅಗ್ನಿಕೊಂಡ ಸೇವೆ. ಯಲಹಂಕ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜಿಗೆ ಮತ್ತೆ 100% ಫಲಿತಾಂಶ. ರಾಜ್ಯದ 8ನೇ ರ್ಯಾಂಕ್ ಗಳಿಸಿದ ಕನ್ನಡ ಶಾಲೆ ವಿದ್ಯಾರ್ಥಿನಿ ಶಾಲಿನಿ. ವಾರ್ತೆಗಳ ವಿವರ. ಬಿಡದಿಯ ನನ್ನ ತೋಟವನ್ನು ಜೆಡಿಎಸ್ ಹೆಡ್ ಆಫೀಸ್ ಎಂದು ಟೀಕೆ ಮಾಡಿರುವ ಕಾಂಗ್ರೆಸ್ ಪಕ್ಷಕ್ಕೆ ತಿರುಗೇಟು ಕೊಟ್ಟಿರುವ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ನಾನು ಕಾಂಗ್ರೆಸ್ ಕಚೇರಿಯನ್ನು ಹೆಡ್ ಆಫೀಸ್ ಮಾಡಿಕೊಳ್ಳಲು ಸಾಧ್ಯವೇ ಎಂದು ತೀಕ್ಷ್ಣವಾಗಿ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಕಾಂಗ್ರೆಸ್ ಅನ್ನು ತರಾಟೆಗೆ ತೆಗೆದುಕೊಂಡರು. ಬಿಡದಿಯ ನನ್ನ ತೋಟವೇ ನನ್ನ ಪಕ್ಷದ ಹೆಡ್ ಆಫೀಸ್. ಅದರಲ್ಲಿ ತಪ್ಪೇನಿದೆ? ನಾನು ಪಕ್ಷದ ಅಧ್ಯಕ್ಷನಿದ್ದೇನೆ. ಅಲ್ಲಿ ನಾನು ನಮ್ಮ ಪಕ್ಷದ ಕೆಲ ಮುಖಂಡರ ಸಭೆ ಕರೆದಿದ್ದೆ. ಅಲ್ಲದೆ ನನ್ನ ತೋಟದಲ್ಲಿ 120 ಜನ ಈಗಲೂ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಊಟದ ವ್ಯವಸ್ಥೆ ಮಾಡಿದ್ದೆವು. ಮಾಡಬಾರದು ಅನ್ನೋಕೆ ಅದೇನು ಕಾಂಗ್ರೆಸ್ ಹೆಡ್ ಆಫೀಸಾ? ಬಿಜೆಪಿಗೆ ಕೇಶವ ಕೃಪಾ ಹೇಗೋ ನಮ್ಮ ಪಕ್ಷಕ್ಕೆ ನಮ್ಮ ತೋಟದ ಮನೆಯೂ ಹಾಗೆಯೇ ಎಂದು ಕಾಂಗ್ರೆಸ್ ಪಕ್ಷವನ್ನು ಕುಟುಕಿದರು. ಕಾಂಗ್ರೆಸ್ ನಾಯಕರು ವಿಧಾನಸಭೆ ಚುನಾವಣೆಗೆ ಮೊದಲು ಮೇಕೆದಾಟು ಪಾದಯಾತ್ರೆ ಮಾಡಿದ್ದರು. ಪಾದಯಾತ್ರೆಯಲ್ಲಿ ತೂರಾಡಿದ್ದು ಯಾರು? ನಾನು ತೂರಾಡಿದ್ನಾ? ನನಗೂ ಏನು ಮಾಡಬೇಕು ಏನು ಮಾಡಬಾರದು ಎಂದು ಗೊತ್ತಿದೆ. ಅಲ್ಲಿನ ತಹಸೀಲ್ದಾರ್ ಅವರಿಗೆ ಪದೇ ಪದೇ ಫೋನ್ ಕರೆ ಮಾಡಿ ಒತ್ತಡ ಹೇರಿದ್ದಾರೆ. ಏನೂ ಸಿಕ್ಕಿಲ್ಲ. ಅಲ್ಲಿ ಎಷ್ಟು ಚುನಾವಣೆ ಮಾಡಿದವನಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲವಾ ಎಂದು ಅವರು ಖಾರವಾಗಿ ಪ್ರಶ್ನಿಸಿದರು. ನಾವು ಬಿಡದಿ ತೋಟದಲ್ಲಿ ಗ್ಲಾಸ್ ಇಟ್ಟು ಪಾರ್ಟಿ ಮಾಡ್ತಿಲ್ಲ. ಹಾಗೆ ಮಾಡೋದು ಕಾಂಗ್ರೆಸ್ ಸಂಸ್ಕೃತಿ. ಅಂತಹ ಕೆಲಸವನ್ನು ಕಾಂಗ್ರೆಸ್ ನಿರಂತರವಾಗಿ ಮಾಡಿಕೊಂಡು ಬಂದಿದೆ ಎಂದು ಅವರು ಆರೋಪ ಮಾಡಿದರು. ನಾನು ಎಂದೂ ಅಧಿಕಾರದಲ್ಲಿದ್ದಾಗ ನಮ್ಮ ಸಮುದಾಯದ ಸ್ವಾಮೀಜಿಗಳನ್ನು ದುರುಪಯೋಗ ಪಡಿಸಿಕೊಳ್ಳುವ ಕೆಲಸ ಮಾಡಿಲ್ಲ. ನಾನು ಎಂದೂ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ. ಜಾತ್ಯತೀತ ಅಂತ ಹೇಳೋರು ಪ್ರತಿದಿನ ಜಾತಿ ಬಗ್ಗೆಯೇ ಮಾತಾಡ್ತಾರೆ. ನಮ್ಮ ಸಮಾಜದ ಜನ ದಡ್ಡರಲ್ಲ. ಇವರು ನಡೆಸುತ್ತಿರುವ ರಾಜಕೀಯ ಎಲ್ಲರಿಗೂ ಅರ್ಥ ಆಗುತ್ತಿದೆ ಎಂದು ಅವರು ಕಿಡಿಕಾರಿದರು. ನನ್ನ ನೇತೃತ್ವದ ಮೈತ್ರಿ ಸರ್ಕಾರ ಹೋಗಲಿಕ್ಕೆ ಕಾಂಗ್ರೆಸ್ ನಾಯಕರು ಏನೆಲ್ಲ ಮಾಡಿದರು ಎನ್ನುವುದು ನನಗೆ ಗೊತ್ತಿದೆ. ಆಗ ಕಾಂಗ್ರೆಸ್ ನಾಯಕರಲ್ಲಿಯೇ ಯಾಕೆ ಸಂಘರ್ಷ ನಡೆಯಿತು ಎನ್ನುವುದೂ ತಿಳಿದಿದೆ. ಧರ್ಮಸ್ಥಳದ ಸಿದ್ಧವನದಲ್ಲಿ ಏನೇನು ನಡೆಯಿತು ಎಂಬುದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಸರ್ಕಾರ ರಚನೆಯಾದ 3 ತಿಂಗಳಿಗೆ ಲೋಕಸಭೆ ಚುನಾವಣೆ ಹೊತ್ತಿಗೆ ಸರ್ಕಾರ ಹೋಗುತ್ತದೆ ಎಂದು ಹೇಳಿದವರು ಯಾರು? 5 ವರ್ಷ ಬೇಷರತ್ ಬೆಂಬಲ ಕೊಡುತ್ತೇವೆ ಎಂದಿದ್ದರು. ಆಮೇಲೆ ಏನಾಯಿತು? ಸಿದ್ಧವನದಲ್ಲಿ ಅದಕ್ಕೆ ಔಷಧಿ ಅರೆದ್ರಲ್ವಾ ಎಂದು ಮಾಜಿ ಮುಖ್ಯಮಂತ್ರಿಗಳು ತರಾಟೆಗೆ ತೆಗೆದುಕೊಂಡರು. ಪ್ರತಿ ಯುಗಾದಿ ಹಬ್ಬದ ಮೇಲೆ ನಮ್ಮ ಗುರುಗಳ ಆಶೀರ್ವಾದ ಪಡೆಯುವುದು ನಾವು ಪಾಲಿಸಿಕೊಂಡು ಬಂದಿರುವ ಸಂಪ್ರದಾಯ. ನಮ್ಮ ಪಕ್ಷದವರು ಬಿಜೆಪಿ ನಾಯಕರು ಒಟ್ಟಾಗಿ ಬಂದು ಆಶೀರ್ವಾದ ಪಡೆದಿದ್ದೇವೆ. ಇದರಲ್ಲಿ ತಪ್ಪೇನು ಎಂದು ಕೇಳಿದ ಅವರು, ಪರಮ ಪೂಜ್ಯ ಶ್ರೀಗಳನ್ನು ಭೇಟಿ ಮಾಡಿ ಅವರನ್ನು ಬಳಸಿಕೊಳ್ಳುವ ಪ್ರಯತ್ನ ಮೊನ್ನೆ ಕಾಂಗ್ರೆಸ್ ಮಾಡಿದೆ. ರಾಜಕೀಯಕ್ಕೂ ಧರ್ಮಕ್ಕೂ ಏನು ಸಂಬಂಧ? ಧಾರ್ಮಿಕವಾಗಿ ನಾಡಿಗೆ ಮಾರ್ಗದರ್ಶನ ಮಾಡುತ್ತಿರುವ ಸ್ವಾಮೀಜಿಗಳನ್ನು ರಾಜಕೀಯಕ್ಕೆ ಎಳೆದು ತರುವುದು ಸರಿಯಲ್ಲ ಎಂದು ಕುಮಾರಸ್ವಾಮಿ ಅವರು ಬೇಸರ ವ್ಯಕ್ತಪಡಿಸಿದರು. ಇದಕ್ಕೂ ಮೊದಲು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಪ್ರತಿಪಕ್ಷ ನಾಯಕ ಆರ್. ಅಶೋಕ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ಬಿಜೆಪಿ ಪಕ್ಷಗಳ ನಾಯಕರು ಆದಿಚುಂಚನಗಿರಿ ಮಠದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ಆಶೀರ್ವಾದ ಪಡೆದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಯುಗಾದಿ ಹಬ್ಬ ಮುಗಿದ ಮಾರನೇ ದಿನ ಹೊಸತೊಡಕು ಆಚರಿಸುವುದೇ ಹಳೆ ಮೈಸೂರು ಭಾಗದ ವಿಶೇಷವಾಗಿದ್ದು, ವಿವಿಧ ರೀತಿಯ ಮಾಂಸಕ್ಕಾಗಿ ಜನ ಮುಗಿಬಿದ್ದಿದ್ದು ಖರೀದಿ ಮಾಡುವ ದೃಶ್ಯಗಳು ಸಾಮಾನ್ಯವಾಗಿತ್ತು. ಅಲ್ಲದೆ ಗುಡ್ಡೆ ಮಾಂಸ, ನಾಟಿ ಕೋಳಿ ಮಾಂಸ, ವಿವಿಧ ರೀತಿಯ ಮೀನು ಟನ್ಗಟ್ಟಲೆ ಮಾರಾಟವಾಗುವ ಮೂಲಕ ಹೊಸತೊಡಕಿಗೆ ಬರ ಅಡ್ಡಿಯಾಗಲಿಲ್ಲ ಎಂದರೆ ತಪ್ಪಾಗದು. ನೂತನ ವರ್ಷದ ನೇಸರ ಮೂಡುವುದಕ್ಕೂ ಮುನ್ನವೇ ಅದೆಷ್ಟೋ ಪ್ರಾಣಿಗಳು ಜೀವ ಕಳೆದುಕೊಂಡಿದ್ದವು. ಎಲ್ಲೆಲ್ಲೂ ಜನ ಸಾಲುಗಟ್ಟಿ ನಿಂತಿದ್ದರು. ಕೆಜಿ ಗಟ್ಟಲೆ ಮಾಂಸ ಖರೀದಿ ಮಾಡಿದ ಜನ ಮನೆಗಳತ್ತ ಬರದಿಂದಲೇ ಸಾಗುತ್ತಿದ್ದರು.
ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರ ಮಾತ್ರವಲ್ಲ, ಗ್ರಾಮೀಣ ಪ್ರದೇಶದಲ್ಲಿಯೂ ಇದೇ ಪರಿಸ್ಥಿತಿ ಇತ್ತು. ಹೊಸತೊಡಕಿನ ಕಾರಣ ಮಾಂಸದ ಅಂಗಡಿಗಳವರು ಅಂಗಡಿಗಳ ಮುಂದೆ ಪೆಂಡಾಲ್ ಹಾಕಿ ಕುರ್ಚಿ ವ್ಯವಸ್ಥೆ ಮಾಡಿ ಗ್ರಾಹಕರನ್ನು ಸೆಳೆಯುವ ಯತ್ನ ಮಾಡಿದರು. ಇನ್ನು ಗುಡ್ಡೆ ಮಾಂಸಕ್ಕೆ ಹೆಚ್ಚಿನ ಬೇಡಿಕೆ ಇದ್ದು ಹಳ್ಳಿಗಳಲ್ಲಿ ಕುರಿಯನ್ನು ಕತ್ತರಿಸಿ ಗುಡ್ಡೆ ಹಾಕುವ ಮೂಲಕ ಮಾರಾಟ ಮಾಡುವ ಮಾಂಸಕ್ಕೆ ಗುಡ್ಡೆ ಮಾಂಸ ಎಂದು ಕರೆಯಲಾಗುತ್ತದೆ. ಈ ಗುಡ್ಡೆ ಮಾಂಸದಲ್ಲಿ ಪ್ರಾಣಿಯ ಎಲ್ಲ ಭಾಗಗಳ ಮಿಶ್ರಣ ಇರುವ ಕಾರಣ ಮಾಂಸ ಪದಾರ್ಥ ಹೆಚ್ಚು ರುಚಿಕರವಾಗಿರುತ್ತದೆ ಎಂಬ ಕಾರಣಕ್ಕೆ ಹೆಚ್ಚು ಜನರು ಗ್ರಾಮೀಣ ಪ್ರದೇಶದಲ್ಲಿ ಸಿಗುವ ಗುಡ್ಡೆ ಮಾಂಸದತ್ತಲೇ ಹೆಚ್ಚು ಆಕರ್ಷಿತರಾಗಿದ್ದರು. ಹೊಸತೊಡಕಿನ ಕಾರಣಕ್ಕೆ ಮಾಂಸದ ಬೆಲೆಯಲ್ಲಿಯೂ ಏರಿಕೆ ಕಂಡಿತ್ತು. ಈವರೆಗೆ 650 ಇದ್ದ ಕುರಿ ಮತ್ತು ಮೇಕೆ ಮಾಂಸದ ಬೆಲೆ ಇಂದು 800 ರೂಪಾಯಿಗೆ ಏರಿಸಲಾಗಿತ್ತು. ಈವರೆಗೆ 400 ರೂಪಾಯಿ ಇದ್ದ ನಾಟಿ ಕೋಳಿ ಮಾಂಸ ಪ್ರತಿ ಕೆಜಿಗೆ ಇಂದು 600 ರೂಪಾಯಿಗೆ ಏರಿಕೆಯಾಗಿತ್ತು. ಇನ್ನು 200 ಇದ್ದ ಬಾಯ್ಲರ್ ಚಿಕನ್ ಇಂದು 300 ರೂಪಾಯಿಗೆ ಏರಿಕೆಯಾಗಿತ್ತು. ಬೆಲೆ ಏರಿಕೆಯ ಬಗ್ಗೆ ಗಮನ ಹರಿಸಿದ ಮಾಂಸಪ್ರಿಯ ಗ್ರಾಹಕರು ಬೇಗ ಮಾಂಸವನ್ನು ಮನೆಗೆ ಕೊಂಡೊಯ್ಯಲು ಪೈಪೋಟಿಗೆ ಬಿದ್ದು ಖರೀದಿಸುತ್ತಿರುವ ದೃಶ್ಯಗಳು ಸಾಮಾನ್ಯವಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆ ಎಪಿಎಂಸಿ ಮಾರುಕಟ್ಟೆ ಪ್ರದೇಶದಲ್ಲಿರುವ ಮಾಂಸದ ಅಂಗಡಿಗಳ ಮುಂದೆ ಜನವೋ ಜನ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನಿನ್ನೆ ಯುಗಾದಿ ಹಬ್ಬ ಇದ್ದ ಕಾರಣ ಮತ್ತು ಅತಿಯಾದ ಬಿಸಿಲಿನ ಕಾರಣಕ್ಕೆ ಜನರು ಹೊರಬರಲೇ ಇಲ್ಲ. ಆದರೆ ಇಂದು ಬೆಳಕು ಹರಿಯುವುದಕ್ಕೂ ಮುನ್ನವೇ ಮಾಂಸದ ಅಂಗಡಿಗಳ ಮುಂದೆ ಜನರು ಸಾಲುಗಟ್ಟಿ ನಿಂತಿದ್ದರು. ತಮಗೆ ಇಷ್ಟವಾದ ಮಾಂಸ ಮತ್ತು ಮೀನು ಖರೀದಿಸಿದ ಜನ ಮನೆಗಳತ್ತ ಓಟ ಕೀಳುವ ದೃಶ್ಯಗಳು ಸಾಮಾನ್ಯವಾಗಿತ್ತು. ಪ್ರತಿನಿತ್ಯಕ್ಕಿಂತ ಹಬ್ಬದ ವಾತಾವರಣ ಇರೋದ್ರಿಂದ ಇವತ್ತು ಹೊಸತೊಡಕೆ ಇರೋದ್ರಿಂದ ಒಂದು 100 ಕುರಿ ತರಿಸಿದ್ವಿ ನಾವು. 100 ಕುರಿಯಲ್ಲಿ 995 ಕುರಿ ಸೇಲ್ ಆಗೈತೆ. ಪ್ರತಿ ಕೆಜಿಗೆ 720 ರೂಪಾಯಿ ಚಾರ್ಜ್ ಮಾಡ್ತಿದ್ವಿ ನಾವು. ಈ ರೀತಿ ದಿನ ಪರವಾಗಿಲ್ಲ, ಬಿಸ್ನೆಸ್ ಚೆನ್ನಾಗಾಗಿದೆ. ಜನ ಹಬ್ಬದ ಪ್ರಯುಕ್ತ ಜಾಸ್ತಿ ಮಟನ್ನು ಕೊಂಡ್ಕೊಂಡು ಹೋಗಿದ್ದಾರೆ. ಮೊದಲು ಯಾವ ರೀತಿ ಬಿಸ್ನೆಸ್ ಆಗ್ತಿದೆ? ಮೊದಲು ನಾರ್ಮಲಾಗಿ ಒಂದು 30-35 ಕುರಿ ವ್ಯಾಪಾರ ಆಗ್ತಿತ್ತು. ಇವತ್ತೊಂದು 95ರಿಂದ 100 ಕುರಿ ವ್ಯಾಪಾರ ಆಗಿದೆ. ಯಾವ ರೀತಿ ಬರ್ತಾ ಇದೆ ಜನ ಹಬ್ಬದ ವಾತಾವರಣ ಇದೆಯಲ್ಲ, ತುಂಬ ಖುಷಿಯಾಗಿ ಬಂದು ತೊಗೊಂಡೋಗ್ತಾ ಇದ್ದಾರೆ ಎಲ್ಲರೂ. ವ್ಯಾಪಾರ ಮಸ್ತು ವ್ಯಾಪಾರ ಆಗಿದೆ, ಖುಷಿಯಾಗಿದೆ ನಮಗೂ. ಬೆಳಿಗ್ಗೆ ಎಷ್ಟೊತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ ಮಟನ್? ನಾವು ಬೆಳಗಿನ ಜಾವ 3:30 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಹೊಡೆಯೋಕ್ಕೆ. ಹೀಗೆ ಒಂದು 85% 90% ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. 10% ಇದೆ ತೊಗೊಂಡೋಗಿ ಎಲ್ಲ ಜನ ಹಬ್ಬ ಇಷ್ಟೊಂದು ಯಾಕೆ ಹೋಗುತ್ತೆ? ಹೊಸತೊಡಕೆ ವರ್ಷಕ್ಕೊಂದು ಸಲ ಬರ್ತೈತೆ ಯುಗಾದಿ ಹಬ್ಬ, ಹಿಂದೂಗಳಿಗೆ ಫೇಮಸ್ ಹಬ್ಬ ಇದು. ಆದ ಕಾರಣದಿಂದಾಗಿ ಜನ ಬಂದು ಜಾಸ್ತಿ ಜನ ತೊಗೊಳ್ತಾ ಇದ್ದಾರೆ. ವ್ಯಾಪಾರಸ್ಥರು ಯಾವ ರೀತಿ ಖುಷಿಯಾಗಿದ್ದಾರೆ ಸರ್? ವ್ಯಾಪಾರಸ್ಥರು ಯಾವ್ದಾದ್ರು ಖುಷಿಯಾಗಿದ್ದಾರೆ? ಒಳ್ಳೊಳ್ಳೆ ವ್ಯಾಪಾರ ಆಗ್ತಿದೆ. ವರ್ಷಕ್ಕೊಂದು ಸಲ ಬಿಸ್ನೆಸ್ ಆಗೋದಲ್ಲ, ತುಂಬ ಖುಷಿಯಿಂದ ಜನ ಸಡಗರದಿಂದ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ಅಂಗಡಿಗಳೆಲ್ಲ ಖಾಲಿ ಆಗೈತಲ್ಲ, ಏನೋ ವರ್ಷಕ್ಕೊಂದ್ಸಾರಿ ಹೊರತಡಿಕೆ ಅಂತ ಎಲ್ಲ ಖಾಲಿ ಆಗಿ, ಕೆಲವು ಚೀಟಿಗಳು ಹಾಕಿರ್ತಾರೆ, ಕೆಲವರು ಇದಾಕಿರ್ತಾರೆ. ಅಲ್ಲಿಗೂ ಇಲ್ಲಿ ಕ್ರೌಡ್ ನೋಡಿ ಹೆಂಗೈತೆ. ನೀವು ಜನ ಇದ್ರೆ ಎಷ್ಟೊಳಗೆ ಬಂದಿದ್ದೀರಾ? ನಾವು 1 kg ತಗೊತೀವಿ ಅಷ್ಟೇ, 3-4 ಜನ ಇರೋದು. ರೇಟ್ ಜಾಸ್ತಿ ಅನ್ಸುತ್ತಾ ಏನು? ಏನು ರೇಟ್ ಇಲ್ಲ, ನಮ್ಮ ಮಾಮೂಲಿ ಗಿರಾಕಿ. ನಾವು ಒಂದು 700 ರೂಪಾಯಿ ಕೊಡ್ತೀವಿ. ಅದು ಅವ್ರು ಎಷ್ಟನ್ನ ಹೇಳಿ 700 ರೂಪಾಯಿ ಕೊಟ್ಟು ನಮ್ಮ ಮಾಮೂಲಿ ಗಿರಾಕಿ, ಯಾವಾಗ ರೆಗ್ಯುಲರ್ ಬರೋರಲ್ಲ. ಇನ್ನು ಲೋಕಸಭಾ ಚುನಾವಣೆಗೆ ಮತದಾನ ಸಮೀಪಿಸುತ್ತಿದ್ದು ಪ್ರಚಾರದ ಅಬ್ಬರವು ಜೋರಾಗಿಯೇ ಇದೆ. ಆದರೆ ನಿನ್ನೆ ಯುಗಾದಿ ಹಬ್ಬ ಮತ್ತು ಇಂದು ಹೊಸತೊಡಕು ಇದ್ದ ಕಾರಣಕ್ಕೆ ಚುನಾವಣಾ ಪ್ರಚಾರಕ್ಕೂ ಜನರು ವಿರಾಮ ಹಾಡಿದ್ದಾರೆ. ನಾಯಕರು ಕೂಡ ತಮ್ಮ ಬೆಂಬಲಿಗರಿಗೆ ತೊಂದರೆ ನೀಡದೆ ಹೊಸತೊಡಕು ಆಚರಿಸಿಕೊಳ್ಳಲು ಬಿಟ್ಟಿರುವ ಕಾರಣ ಇಂದು ಪ್ರಚಾರವೂ ನಡೆಯಲಿಲ್ಲ. ನಾಳೆಯಿಂದ ಚುನಾವಣಾ ಪ್ರಚಾರ ಆರಂಭಿಸುವ ನಿರೀಕ್ಷೆ ಇದೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಇಂದು ಕೈವಾರದ ಯೋಗಿ ನಾರಾಯಣ ದೇವಾಲಯ, ಘಾಟಿ ಸುಬ್ರಹ್ಮಣ್ಯ ಸೇರಿದಂತೆ ಹಲವು ದೇವಾಲಯಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಅಲ್ಲದೆ ಯಲಹಂಕದ ಚೌಡೇಶ್ವರಿ ದೇವಾಲಯದಲ್ಲಿ ಅಗ್ನಿಕೊಂಡ ಹಾಯ್ದು ಭಕ್ತಿ ಮೆರೆದಿದ್ದಾರೆ. ಯಲಹಂಕದ ಚೌಡೇಶ್ವರಿ ದೇವಾಲಯದಲ್ಲಿ ಅಗ್ನಿಕೊಂಡ ಹಾಯ್ದು ರಕ್ಷಾ ರಾಮಯ್ಯ ನಾಡಿನಲ್ಲಿ ಮಳೆ ಬೆಳೆಯಾಗಿ ಸಮೃದ್ಧಿ ನೆಲೆಸಲಿ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಗೆ ತಾಯಿ ಚೌಡೇಶ್ವರಿ ಸಕಲ ಸಮೃದ್ಧಿ ಕಲ್ಪಿಸಲಿ ಎಂದು ಪ್ರಾರ್ಥಿಸಿದರು. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಮಧುರೆ ಶನೈಶ್ವರ ದೇವಾಲಯ ಸೇರಿ ವಿವಿಧ ದೇವಾಲಯಗಳಿಗೆ ತೆರಳಿ
ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರ ಹಿತರಕ್ಷಣೆಗಾಗಿ ಅವರು ಪೂಜೆ ಸಲ್ಲಿಸಿದರು. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಗ್ಗುರುತು ಮೂಡಿಸಿರುವ MS ರಾಮಯ್ಯ, ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾದ MR ಜಯರಾಮ್, ವಿಧಾನ ಪರಿಷತ್ ಸದಸ್ಯ MR ಸೀತಾರಾಮ್ ಅವರ ಜೊತೆಗೂಡಿ ಕೈವಾರದಲ್ಲಿ ಕಾಲಜ್ಞಾನಿ ಕೈವಾರ ತಾತಯ್ಯನವರ ಆಶೀರ್ವಾದ ಪಡೆದರು. ಯುಗಾದಿ ಹಬ್ಬದ ಪ್ರಯುಕ್ತ ಇಂದು ಕೈವಾರಕ್ಕೆ ಭೇಟಿ ನೀಡಿ ನಾಡಿನ ಜನರ ಯೋಗಕ್ಷೇಮ ಕಾಪಾಡುವಂತೆ ಕೈವಾರ ತಾತಯ್ಯನವರಲ್ಲಿ ಪ್ರಾರ್ಥಿಸಿದರು. ನಂತರ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ಇಡೀ ದಿನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ಪಕ್ಷದ ಪ್ರಮುಖ ನಾಯಕರು, ಕಾರ್ಯಕರ್ತರ ಜೊತೆ ಸಮಾಲೋಚನಾ ನಡೆಸಿದರು. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಬೇವು ಬೆಲ್ಲ ಸವಿದು ಕಷ್ಟ ಸುಖ ಸಮನಾಗಿರಲಿ ಎಂದು ಶುಭಾಶಯ ವಿನಿಮಯ ಮಾಡಿಕೊಂಡರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಂದು PUC ಫಲಿತಾಂಶ ಪ್ರಕಟವಾಗಿದ್ದು, ಚಿಕ್ಕಬಳ್ಳಾಪುರದ ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್ ಮತ್ತೆ 100% ಫಲಿತಾಂಶ ದಾಖಲಿಸಿದೆ. ಅಲ್ಲದೆ ಕನ್ನಡ ಮಾಧ್ಯಮದ ಗ್ರಾಮೀಣ ಶಾಲೆಯಲ್ಲಿ ಓದಿದ ಶಾಲಿನಿ ಎಂಬ ವಿದ್ಯಾರ್ಥಿನಿ 590 ಅಂಕ ಪಡೆದು ರಾಜ್ಯದಲ್ಲಿ 8ನೇ ಸ್ಥಾನ ಗಳಿಸಿದ್ದಾಳೆ. ಈ ಕಾಲೇಜು ಸತತವಾಗಿ 100% ಫಲಿತಾಂಶ ದಾಖಲಿಸುವ ಮೂಲಕ ಉತ್ತಮ ಸಾಧನೆ ಮಾಡಿದೆ. ಚಿಕ್ಕಬಳ್ಳಾಪುರದ ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜಿನ ಮುಡಿಗೆ ಮತ್ತೊಂದು ಗರಿ ಮೂಡಿದೆ. ಇಂದು ಪ್ರಕಟವಾದ PUC ಫಲಿತಾಂಶದಲ್ಲಿ ಈ ಕಾಲೇಜು ಮತ್ತೆ 100% ಫಲಿತಾಂಶ ದಾಖಲು ಮಾಡಿದೆ. ಅಲ್ಲದೆ ಗ್ರಾಮೀಣ ಪ್ರದೇಶವಾದ ಹಳೆ ಪೇರೆಸಂದ್ರ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಶಾಲಿನಿ ಎಂಬ ವಿದ್ಯಾರ್ಥಿನಿ ಒಟ್ಟು 600ಕ್ಕೆ 590 ಅಂಕ ಗಳಿಸುವ ಮೂಲಕ ರಾಜ್ಯದಲ್ಲಿ 8ನೇ ಸ್ಥಾನ ಗಳಿಸಿದ್ದಾಳೆ. ಜೊತೆಗೆ ವೈಶಾಲಿ ಎಂಬ ವಿದ್ಯಾರ್ಥಿನಿ 584 ಅಂಕ ಪಡೆದಿದ್ದರೆ 582 ಅಂಕ ಪಡೆದ ಹಲವಾರು ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿದ್ದಾರೆ. ಈ ಕಾಲೇಜಿನ ಪ್ರಸ್ತುತ ಸಾಲಿನಲ್ಲಿ ಒಟ್ಟು 129 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 129 ಮಂದಿಯೂ ಉತ್ತೀರ್ಣರಾಗಿದ್ದಾರೆ. ಅಲ್ಲದೆ 63 ವಿದ್ಯಾರ್ಥಿಗಳು ಅತ್ಯುನ್ನತ, 66 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗುವ ಮೂಲಕ ಕಾಲೇಜು ಮತ್ತೆ ಕೀರ್ತಿ ಪತಾಕೆ ಹಾರಿಸಿದೆ. ಈ ವೇಳೆ ಮಾತನಾಡಿದ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷ ಲೋಕೇಶ್, ಕಾಲೇಜಿನಲ್ಲಿ ಮಕ್ಕಳಿಗೆ ವ್ಯಾಸಂಗದ ಆಸಕ್ತಿ ಹೆಚ್ಚಿಸುವ ಜೊತೆಗೆ ಓದಿನ ಬಗ್ಗೆ ಆಸಕ್ತಿ ತೋರುವ ಮಕ್ಕಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ ಎಂದರು. ಅಲ್ಲದೆ ನೀಟ್, CET ತರಬೇತಿಯು ಕಾಲೇಜಿನಲ್ಲಿ ನೀಡಲಾಗುತ್ತಿದೆ. ಇದರಿಂದ ಹೆಚ್ಚು ಅಂಕ ಗಳಿಸಲು ವಿದ್ಯಾರ್ಥಿಗಳು ಸಾಧ್ಯವಾಗಿದೆ. ಜೊತೆಗೆ ಉತ್ತಮ ಅಂಕ ಗಳಿಸಿದ ಮಕ್ಕಳಿಗೆ ಕಾಲೇಜಿನ ವತಿಯಿಂದ ಅಭಿನಂದಿಸಲಾಗಿದೆ. ಈಗಾಗಲೇ ನಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ಹಲವಾರು ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿದ್ದು ಉತ್ತಮ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಪದವಿಯನ್ನು ವ್ಯಾಸಂಗ ಮಾಡುತ್ತಿದ್ದಾರೆ. ಈ ಬಾರಿಯೂ ಹೆಚ್ಚು ಮಕ್ಕಳು ವೈದ್ಯಕೀಯ ಶಿಕ್ಷಣ ಪಡೆಯಲಿದ್ದಾರೆ ಎಂದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು SV ಲೋಕೇಶ್ ಅಂತ, ನ್ಯೂಟನ್ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾಗಿದ್ದೇನೆ. ಈ ದಿನ ದ್ವಿತೀಯ PUC ರಿಸಲ್ಟ್ ಬಂದಿದ್ದು, ನಮ್ಮ ಸಂಸ್ಥೆಯಲ್ಲಿ ಶಾಲಿನಿ ಎಂಬ ವಿದ್ಯಾರ್ಥಿನಿ 600ಕ್ಕೆ 590 ಅಂಕಗಳನ್ನು ಗಳಿಸಿದ್ದಾಳೆ. ಈ ಹುಡುಗಿ ಒಂದು ಪೆರೇಸಂದ್ರ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದು ಇಷ್ಟು ಹೆಚ್ಚು ಅಂಕಗಳನ್ನು ಗಳಿಸಿರೋದಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಸೊ 590 ಅಂಕಗಳು ಗಳಿಸಿದ ಈ ವಿದ್ಯಾರ್ಥಿ ರಾಜ್ಯಕ್ಕೆ 8ನೇ ಸ್ಥಾನವನ್ನು ಗಳಿಸಿದ್ದಾಳೆ. ಇದಾದ ನಂತರ ವೈಶಾಲಿ ಎಂಬ ವಿದ್ಯಾರ್ಥಿ 584 ಅಂಕಗಳನ್ನು ಗಳಿಸಿದ್ದಾರೆ. 582 ಅಂಕಗಳನ್ನು ಇನ್ನೂ ಹಲವಾರು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅಂತ ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಪಡಿಸ್ತಾ ಇದ್ದೀನಿ. ಸೊ ನಾವು ಮೊದಲನೇ ವರ್ಷದಿಂದನೂ ಸಹ ಸುಮಾರು 2019 ಸಹ ನಮ್ಮ ಸಂಸ್ಥೆಯಲ್ಲಿ 100ಕ್ಕೆ 100 ಫಲಿತಾಂಶ ಬಂದಿದ್ದು, ಈ ಸಲನೂ 100ಕ್ಕೆ 100 ಫಲಿತಾಂಶ ಬಂದಿದ್ದು ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ತಾಲೂಕಿಗೆ ಹಾಗೂ ನಮ್ಮ ನಗರಕ್ಕೆ ಪ್ರಥಮ ಸ್ಥಾನವನ್ನು ನಾವು ಉಳಿಸ್ಕೊಂಡಿದ್ದೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಇನ್ನು ಕಾಲೇಜಿಗೆ ಪ್ರಥಮ ಸ್ಥಾನ ಗಳಿಸಿರುವ ಶಾಲಿನಿ ಮಾತನಾಡಿ, ಕಾಲೇಜಿನಲ್ಲಿ ವ್ಯಾಸಂಗ ಮಾಡಲು ಉತ್ತಮ ವಾತಾವರಣ ನಿರ್ಮಿಸಲಾಗಿದೆ.
ಶಿಕ್ಷಕರಿಂದ ಉತ್ತಮ ಮಾರ್ಗದರ್ಶನ ಸಿಗುತ್ತಿದೆ. ಹಾಗಾಗಿಯೇ ಕನ್ನಡ ಶಾಲೆಯಲ್ಲಿ ವ್ಯಾಸಂಗ ಮಾಡಿಯೂ ಇಷ್ಟು ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಾಲಿನಿ ಕೆ ಎ. ನಾನು ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದು 600ಕ್ಕೆ 590 ಅಂಕಗಳನ್ನು ಪಡೆದುಕೊಂಡು ರಾಜ್ಯಕ್ಕೆ 8ನೇ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ. ನಾನು ಮೂಲತಃ ಕನ್ನಡ ಮೀಡಿಯಮಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಹಳೇಪೆರೇಸಂದ್ರದಲ್ಲಿ ವ್ಯಾಸಂಗ ಮಾಡಿದ್ದು ನಂತರ ನ್ಯೂಟನ್ ಕಾಲೇಜಿಗೆ ಸೇರಿದೆ. ಇಲ್ಲಿ ಎಲ್ಲ ಕೋಚಿಂಗು ಕೂಡ ತುಂಬ ಚೆನ್ನಾಗಿರುತ್ತೆ. ನನಗೆ ಫಸ್ಟು ಇಲ್ಲಿ ನಾನು ಸೈನ್ಸ್ ತಗೊಂಡು ಮುಂದೆ ಹೋಗ್ತೀನೋ ಇಲ್ಲೋ ಅಂತ ನಂಬಿಕೆ ಇರಲಿಲ್ಲ. ಆದರೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿನ ಟೀಚಿಂಗ್ ಎಲ್ಲ ನೋಡಿದ ಮೇಲೆ ನನಗೆ ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋ ನಂಬಿಕೆ ಬಂತು. ಅದರಿಂದನೇ ನಾನು ಇಷ್ಟೊಂದು ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಯಿತು. ಇಲ್ಲಿ ಲೆಕ್ಚರರ್ಸ್ ಎಲ್ಲರೂ ಕೂಡ ನಮಗೆ ತುಂಬ ಪ್ರೋತ್ಸಾಹ ನೀಡ್ತಾಯಿದ್ರು. ಇಲ್ಲಿರ್ತಕ್ಕಂಥ ಫ್ಯಾಕಲ್ಟಿ ಆಗಿರ್ಬೋದು ಎಲ್ಲರೂ ಕೂಡ ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ವಿಶ್ವ ಪ್ರಖ್ಯಾತ ಶಿವನ ಪ್ರತಿಮೆ ಇರುವ ಪ್ರವಾಸಿ ತಾಣ. ಪ್ರತಿನಿತ್ಯ ಸಾವಿರಾರು ಮಂದಿ ಅಲ್ಲಿಗೆ ಬಂದು ಹೋಗ್ತಾರೆ. ಆದರೆ ಅಲ್ಲಿನ ಅರಣ್ಯ ಪ್ರದೇಶದಲ್ಲಿ ಚಿರತೆ ಬೀಡು ಬಿಟ್ಟು ಹಸು ಕುರಿಗಳ ಮೇಲೆ ದಾಳಿ ಮಾಡುತ್ತಿದೆ. ಇದರಿಂದ ಅಲ್ಲಿಗೆ ಬರುವ ಪ್ರವಾಸಿಗರಿಗೆ ಮಾತ್ರವಲ್ಲದೆ ಸ್ಥಳೀಯರಿಗೂ ಪ್ರಾಣ ಭೀತಿ ಎದುರಾಗಿದೆ. ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಬಳಿ ಇರುವ 112 ಅಡಿಯ ಆದಿಯೋಗಿ ಪ್ರತಿಮೆ ನೋಡಲು ಪ್ರಪಂಚದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಬರ್ತಾರೆ. ಆದರೆ ಇದರ ಪಕ್ಕದಲ್ಲೇ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಗ್ರಾಮಠಾಣಾ ಜಾಗದಲ್ಲಿ ನಿರಾಶ್ರಿತರು ಶೆಡ್ಗಳನ್ನು ಹಾಕಿಕೊಂಡಿದ್ದಾರೆ. ಜಾನ್ ಮೈಕಲ್ ಎಂಬುವವರು 20ಕ್ಕೂ ಹೆಚ್ಚು ದನ ಕರುಗಳನ್ನು ಸಾಕಿಕೊಂಡು ಅರಣ್ಯ ಪ್ರದೇಶದಲ್ಲಿ ಮೇಯಿಸಿಕೊಂಡಿದ್ದಾರೆ. ಆದರೆ ಕೆಲ ದಿನಗಳಿಂದ ಚಿರತೆಯೊಂದು ಈ ಪ್ರದೇಶದಲ್ಲಿ ಬೀಡು ಬಿಟ್ಟು ಜಾನ್ ಮೈಕಲ್ ನಿದ್ರೆ ಕೆಡಿಸಿದೆ. ಇಂದು ಬೆಳಗಿನ ಜಾವ ದನಗಳ ಕೊಟ್ಟಿಗೆ ಮೇಲೆ ದಾಳಿ ಮಾಡಿರುವ ಚಿರತೆ ಹಸುವಿನ ಕತ್ತಿನ ಭಾಗ ಕಚ್ಚಿ ಎಳೆದೊಯ್ದಿದೆ. ಉಳಿದ ಹಸುಗಳು ಕಿರುಚಿವೆ. ಇದರಿಂದ ಪಕ್ಕದ ಶೆಡ್ನಲ್ಲೇ ಮಲಗಿದ್ದ ಜಾನ್ ಮೈಕಲ್ ಎದ್ದು ನೋಡಿದಾಗ ಹಸುವನ್ನು ಚಿರತೆ ಎಳೆದೊಯ್ಯುತ್ತಿರುವುದು ಕಂಡಿದೆ. ಇದರಿಂದ ಭಯಭೀತರಾಗಿ ಉಳಿದ ಹಸುಗಳನ್ನು ರಕ್ಷಣೆ ಮಾಡಿದ್ದಾರೆ. ಚಿರತೆ ಬಾಯಿಗೆ ಸಿಕ್ಕ ಹಸುವಿನ ಪ್ರಾಣ ತೆಗೆದು ಅರ್ಧಂಬರ್ಧ ತಿಂದು ಚಿರತೆ ಪರಾರಿಯಾಗಿದೆ. ಈ ಚಿರತೆ ದಾಳಿ ಮಾಡಿರುವ ಜಾಗ ಈಶಾ ಫೌಂಡೇಶನ್ ಹಿಂಭಾಗದಲ್ಲಿದ್ದು ಪ್ರವಾಸಿ ತಾಣಕ್ಕೆ ಸಂಜೆ 3ರಿಂದ ರಾತ್ರಿ 10 ಗಂಟೆಯವರೆಗೂ ಹೆಚ್ಚಿನ ಪ್ರವಾಸಿಗರು ಬರುತ್ತಾರೆ. ಆದರೆ ಈ ಚಿರತೆ ಹಾವಳಿಯಿಂದ ಭಯಭೀತರಾಗಿರುವ ಸ್ಥಳೀಯ ರೈತರು ಈಶಾ ಫೌಂಡೇಶನ್ಗೆ ಬರುವ ಪ್ರವಾಸಿಗರು ಪ್ರಾಣ ಕೈಯಲ್ಲಿಡಿದು ಓಡಾಡಬೇಕಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಇದನ್ನು ಪತ್ತೆ ಹಚ್ಚಿ ಚಿರತೆಯನ್ನು ಸೆರೆ ಹಿಡಿದು ಸುರಕ್ಷಿತ ಪ್ರದೇಶಕ್ಕೆ ಬಿಡಬೇಕೆಂದು ಮನವಿ ಮಾಡಿದ್ದಾರೆ. ಈಶಾ ಫೌಂಡೇಶನ್ ಹಿಂಭಾಗದ ಅರಣ್ಯ ಪ್ರದೇಶದಲ್ಲಿ ಸಂಚಾರ ಮಾಡುತ್ತಿರುವ ಚಿರತೆ ದಾಳಿಯಿಂದ ಸತ್ತ ಹಸುವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಮರಣೋತ್ತರ ಪರೀಕ್ಷೆ ನಡೆಸಿ ಇದು ಚಿರತೆಯ ದಾಳಿ ಎಂದಿದ್ದಾರೆ. ಆ ಗ್ರಾಮದಲ್ಲಿ ನಮ್ಗೆ ಜಾಗ ಇಲ್ಲ, ದನಕರ ಕಟ್ಟೋಕ್ಕೆ ಸ್ವಲ್ಪ ಅನಾನುಕೂಲ. ಆದ್ದರಿಂದ ಇಲ್ಲಿ ಗ್ರಾಮ ಠಾಣಾ ಇದೆ ಅಂತ ಹೇಳ್ಬಿಟ್ಟು ಗ್ರಾಮ ಠಾಣಾ ಇರೋದು ನಮಗೆ ನಿಮ್ಮ ಮೀಡಿಯಾದವ್ರ ಮುಖಾಂತರ ನಮ್ಗೆ ಗೊತ್ತಾಗಿತ್ತು. ಗ್ರಾಮ ಠಾಣಾ ಜಂಟಿ ಸರ್ವೆ ಮಾಡಬೇಕಾದ್ರೆ ಬಂದಾಗ ಅವರು ಹೇಳಿದ್ರು ಇದು ಗ್ರಾಮ ಠಾಣಾ ಅಂತ. ಆವಾಗ ನಾವು ನವಂಬರ್ 19ನೇ ತಾರೀಕು ಇಲ್ಲಿ ಬಂದು ಜಾಗ ಹಿಡ್ಕೊಂಡು ನಾವು ಈ ದನ ಕರುಗಳಿಗೆ ಅನುಕೂಲ ಆಗ್ತೈತೆ ಅಂತ ಹೇಳ್ಬಿಟ್ಟು ಇಲ್ಲಿ ಶೆಡ್ ಹಾಕ್ಕೊಂಡಿದ್ವಿ. ಶೆಡ್ ಸುಮಾರು 120 ಗಂಟೆ ಇದ್ದಾರೆ. ಈ ಪಂಚಾಯತಿಗೆ ಸೇರಿರುವಂಥ ಎಲ್ಲ ಜನಗಳು ಇದ್ದಾರೆ. ಆಲ್ಗುರ್ಕಿ ಸೇರಿರೋರು ಪ್ರತ್ಯೇಕವಾಗಿ ಈ ಟೌನಿಯವರು ಕೂಡ ಬಂದಿದ್ದಾರೆ. ಇಲ್ಲಿ ಒಂದೊಂದು ಗುಡಿಸಲು ಹಾಕ್ಕೊಂಡಿದ್ದಾರೆ, ಒಂದು ಮನೆ ಮಾಡಿದ್ದಾರೆ, ಒಂದು ಸ್ವಲ್ಪ ಗುಡಿಸಲು ಕಟ್ಕೊಂಡಿದ್ದಾರೆ. ನಾನು ರೇಖೆಗಳು ಹಾಕ್ಕೊಂಡು ಸುಮಾರು ಫಸ್ಟ್ ನಾನೇ ಹಾಕ್ಕೊಂಡಿತ್ತು. ನವಂಬರ್ 19ನೇ ತಾರೀಕು ಹಾಕಿತ್ತು. ಆವತ್ತಿಂದ ಇವತ್ತಿನ ಗಂಟೆ ನನಗೆ ತೊಂದರೆ ಕೊಡ್ತಾನೆ ಇತ್ತು ಚಿರತೆ. ನಾನು ಹೇಳ್ತಾನೆ ಇದ್ದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ನನಗೆ 25 ದನ ಕರುಗಳಿದ್ದಾವೆ ಸರ್. ಇದೇ ನನ್ನ ವೃತ್ತಿ. ಏಕೆಂದರೆ ನಾನು ಅದೇ ಕೆಲಸನ ಮಾಡೋದು, ಅದರಿಂದ ಜೀವನ ಮಾಡ್ತಾ ಇರೋದು. ಆ ಜೀವನ ಮಾಡಬೇಕಾದ್ರೆ ಇದು ನಾನಾ ರೀತಿಯಲ್ಲಿ ನನಗೆ ತೊಂದರೆ ಕೊಡ್ತಾಯಿದ್ದೆ ಸರ್. ಅದರಲ್ಲಿ ಈ ತೊಂದರೆ ಆದ್ರೇ ನಮ್ಮ ಪಂಚಾಯತಿಂದನೂ ನಮಗೆ ತೊಂದರೆನೇ. ಯಾಕೆ ಅಂದರೆ ಈ ಆಕಸ್ಮಿಕವಾಗಿ ಬಂದಿದ್ದಾರೆ, ಅನಾಥರ ಎದುರುಗಡೆ ಬಂದಿದ್ದೀರಾ ಅಂತ ಬೋರ್ಡ್ ಬೇರೆ ಹಾಕಿದ್ದಾರೆ ನನಗೆ.
ಆ ಬೋರ್ಡ್ ಹಾಕಿ ಆಮೇಲೆ ತಿರುಗಿ ದನ ಕರುಗಳಿಗೆ ನನಗೆ ತೊಂದರೆ ಯಾವಾಗ ಆಯಿತು ನಾನು 100 ಸಾರಿ ಹೇಳಿದ್ದೀನಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ನಾವು ಫಾರೆಸ್ಟ್ ಪಕ್ಕದಲ್ಲೇ ಇರೋದು, ದಯವಿಟ್ಟು ನಮ್ಮ ದನ ಕರುಗಳಿಗೆ ಚಿರತೆ ಬರ್ತಾಯಿದೆ ಅಂತ ಹೇಳ್ತಾ ಇದ್ದೆ, ಕೇಳ್ತಾ ಇರಲಿಲ್ಲ. ಇವಾಗ ಅವರೇ ಖುದ್ದಾಗಿ ಬಂದು ನೋಡಿದ್ದಾರೆ. ರಾತ್ರಿ 4-4:15 ನಾವು ಶೆಡ್ಡಲ್ಲಿ ಇಲ್ಲಿಗೆ ಮಲಗಿದಾಗ ದನ ಕರು ಇರೋದು ಒಂದು ಸ್ವಲ್ಪ ಸುಮಾರಾಗಿ ಒಂದು 40 ಅಡಿ 50 ಅಡಿ ದೂರದಲ್ಲಿ ದನ ಕರು ಇರೋದು. ನಾವು ಶೆಡ್ ಈ ಕಡೆ ಇರೋದು 4-4:20 ಏಕಾಏಕಿಯಾಗಿ ದಾಳಿ ಮಾಡೋದಕ್ಕೆ ಅದು ದನಗಳ ಶೆಡ್ಡಿಗೆ ನುಗ್ಗಿದಾಗ ದನ ಕರುಗಳೆಲ್ಲ ಅಂತ ಕಿತ್ಕೊಂಡು ಆಚೆ ಕಡೆ ಬಂದ್ವು. ಆಚೆ ಕಡೆ ಬಂದಾಗ ನೋಡ್ತೀವಿ ನಾವು ಆಲ್ರೆಡಿ ಒಂದು ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾಯಿತ್ತು. ಈ ದನ ಕರುಗಳೆಲ್ಲ ಇನ್ನೆಲ್ಲ ಹೋಗ್ತಾವೆ ಅಂತ ಹೇಳ್ಬಿಟ್ಟು ಇವೆಲ್ಲ ಒಂದೊಂದಾಗಿ ಕಟ್ಟಾಕಿ ನೋಡಿದಾಗ ಕ್ಲೀನಾಗಿ 3/4 ಭಾಗ ತಿಂದಾಕಿತ್ತು ಸರ್. ತಿಂದಾಕಿ ಅದು ಪ್ರಾಣನೂ ಹೋಗಿತ್ತು. ಆದರೆ ನಾನು ಅದು ತಿಳ್ಕೊಂಡು ಏಕ್ದಮ್ಮಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಇನ್ಫಾರ್ಮ್ ಮಾಡಿದೆ. ಅವರು ಡಾಕ್ಟ್ರ್ ಬರಲಪ್ಪ, ಡಾಕ್ಟ್ರ್ ಬಂದಾಗ ಇದು ನಿಜನೇ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಬೇಕಾದ್ರೆ ಅವರೇ ಇರಬೇಕಂತಿದ್ದು. ಬಂದಾಗ ಅವ್ರನ್ನೂ ಕರೆಸಿದೆ. ಅವ್ರು ಕರೆಸಿದಾಗ ಕ್ಲೀನಾಗಿ ಡಾಕ್ಟ್ರು ಕೂಡ ಬಂದರು. ಹೌದು ಚಿರತೆ ದಾಳಿನೇ ಮಾಡಿರೋದು ಅಂತ ಕೂಡ ಅವರು ಕೂಡ ಐಡೆಂಟಿಫಿಕೇಷನ್ ಮಾಡಿದ್ದಾರೆ. ನಮಗೂ ತೊಂದರೆನೇ, ದನ ಕರುಗಳಿಗೂ ತೊಂದರೆನೇ. ಆದರೆ ಈಶಾ ಫೌಂಡೇಶನ್ಗೂ ನಮಗೂ ದೂರ ಏನಿಲ್ಲ ಸರ್. ಈಶಾ ಫೌಂಡೇಶನ್ಗೆ ಅಂಟ್ಕೊಂಡಿರೋವಂಥ ಜಾಗನೇ ನಾವಿರೋವಂಥ ಜಾಗ. ಈಶಾ ಫೌಂಡೇಶನ್ಗೆ ಬರೋವಂಥ ಜನಗಳು ಸಾರ್ವಜನಿಕರು ಸುಮಾರು ಸಾಯಂಕಾಲ 3ರಿಂದ ಸ್ಟಾರ್ಟ್ ಆದರೆ ರಾತ್ರಿ 9-10 ಗಂಟೆ ತನಕ ಜಾತ್ರೆ ಕಾಣಂಗೆ ಇರ್ತೈತೆ. ಆ ಜಾತ್ರೆಯಲ್ಲಿ ಇದೇನಾದರೂ ಈ ಅನಾಹುತಗಳು ಜನಗಳಿಗೇನಾದರೂ ಆದರೆ ಭಾರಿ ನೋವಾಗುತ್ತೆ ಸರ್. ಜನಗಳಿಗೆಲ್ಲ ತೊಂದರೆ ಆಗುತ್ತೆ. ಇರೋವಂಥ ಅಧಿಕಾರಿಗಳು ಎಚ್ಚೆತ್ತು ಕ್ಲೀನಾಗಿ ಜನಗಳಿಗೂ ರಕ್ಷಣೆ ಕೊಡಬೇಕು, ನಮಗೂ ರಕ್ಷಣೆ ಕೊಡಬೇಕು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಎರಡ್ 2024 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಆ್ಯಂಡ್ ಆನ್ಯುವಲ್ ಕ್ಯಾಂಪ್ ಏಪ್ರಿಲ್ 7ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆರಂಭ. ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಗ್ಗೆ 6:30ರಿಂದ 8 ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ. ಬಾಲಾಜಿ P, ಮೊಬೈಲ್ ಸಂಖ್ಯೆ
8088893414. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್ ಇಬಿಎಸಿ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು ಜೆಡಬ್ಲ್ಯೂ ನೀಟ್ ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಷೇರುದಾರರಿಗೆ ಸರ್ಕಾರದಿಂದ ಸಿಗುವ ರೈತ ನಿಧಿ, ಬೋನಸ್, ಪ್ರೋತ್ಸಾಹಧನ ಸೇರಿದಂತೆ ಯಾವುದೇ ಸೌಲಭ್ಯ ನೀಡಿಲ್ಲ. ಜೊತೆಗೆ ಸಮಿತಿಯನ್ನು ರಚನೆ ಮಾಡದೆ ಷೇರುದಾರರ ಅಭಿವೃದ್ಧಿ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಿರುವ ಘಟನೆ ನಂಜನಗೂಡು ತಾಲೂಕಿನ ಹಂಪಾಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಬೆಳಕಿಗೆ ಬಂದಿದೆ. ನಂಜನಗೂಡಿನ ಮಿನಿ ವಿಧಾನಸೌಧ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ನೇತೃತ್ವದಲ್ಲಿ ಹಂಪಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಷೇರುದಾರರು ಮತ್ತು ರೈತ ಮುಖಂಡರು ಹಾಲು ಡೇರಿ ಕಾರ್ಯದರ್ಶಿ ಭ್ರಷ್ಟಾಚಾರ ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ಹಂಪಾಪುರದಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ಸತತ 13 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ಒಟ್ಟು 150ಕ್ಕೂ ಹೆಚ್ಚು ಷೇರುದಾರರಿದ್ದಾರೆ. ಈವರೆಗೂ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಸಮಿತಿ ರಚನೆ ಮಾಡಿಲ್ಲ. ಯಾವುದೇ ನಿರ್ದೇಶಕರು ಅಧ್ಯಕ್ಷರನ್ನು ಆಯ್ಕೆ ಮಾಡದೆ, ಸಹಕಾರ ಸಂಘದಲ್ಲಿ ಚುನಾವಣೆ ನಡೆಸದೆ, ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಷೇರುದಾರರ ಹೆಸರಿನಲ್ಲಿ ಸಾಕಷ್ಟು ಹಣ ಡ್ರಾ ಮಾಡಿಕೊಂಡು ಅವ್ಯವಹಾರ ನಡೆಸಲಾಗಿದೆ ಎಂದು ಆರೋಪಿಸಿದರು. ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ನಂದಿನಿ ಎಂಬುವವರನ್ನು ಕಾರ್ಯದರ್ಶಿಯನ್ನಾಗಿ ಮಾಡಲಾಗಿದೆ. ಅವರು ಈವರೆಗೂ ಹಾಲು ಡೇರಿಯಲ್ಲಿ ಕಾರ್ಯನಿರ್ವಹಿಸಿಲ್ಲ. ಅವರ ಗಂಡ ಮಹದೇವಸ್ವಾಮಿ ಸಂಘದ ಆಡಳಿತವನ್ನು ನಡೆಸುತ್ತಿದ್ದಾರೆ. ಅವರ ಸಂಬಂಧಿಕರನ್ನೇ ಸಂಘದಲ್ಲಿ ನೇಮಿಸಿಕೊಂಡು ದಬ್ಬಾಳಿಕೆ ನಡೆಸುವ ಜೊತೆಗೆ ಷೇರುದಾರರಿಗೆ ಯಾವುದೇ ಅನುದಾನ ನೀಡದೆ ಹಾಲು ಹಾಕಿದ ಹಣ ಖಾತೆಗೆ ಜಮಾ ಮಾಡದೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಕಾರ್ಯದರ್ಶಿ ಕಾರ್ಯವೈಖರಿ ನೋಡಿ ಹಂಪಾಪುರ ಸಮೀಪದ ನೇರಳೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ತೆರಳಿ ಹಾಲು ಹಾಕಲಾಗುತ್ತಿದೆ. ಈಗಾಗಲೇ ನಂಜನಗೂಡಿನ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅವರಿಗೆ ಮನವಿ ನೀಡಲಾಗಿದೆ. ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆದಿರುವ ಅವ್ಯವಹಾರ ತನಿಖೆ ಮಾಡಿ ಪತ್ನಿಯ ಬದಲಾಗಿ ಪತಿ ನಡೆಸುತ್ತಿರುವ ಕಾರ್ಯವೈಖರಿ ಸ್ಥಗಿತಗೊಳಿಸಿ ಉನ್ನತ ಮಟ್ಟದ ತನಿಖೆ ನಡೆಸಿ ತಪ್ಪಿತಸ್ಥ ಕಾರ್ಯದರ್ಶಿ ಆಡಳಿತದ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಎಂದು ಆಗ್ರಹಿಸಿದರು. ಕಳೆದ ಸಾಲಿನಲ್ಲಿ ನಂಜನಗೂಡು ತಾಲೂಕಿನಲ್ಲಿ ಭೀಕರ ಬರಗಾಲ. ಈ ಸಾಲಿನಲ್ಲಿ ಏಪ್ರಿಲ್ 10 ಆಯಿತು, ಇದುವರೆಗೆ ಒಂದು ಮಳೆ ಬರೋಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಸೂರ್ಯನ ಬಿಸಿಲಿಗೆ ಬೋರ್ವೆಲ್ಗಳು ಕೂಡ ಸಂಪೂರ್ಣವಾಗಿ ಬತ್ತೋಯ್ತವೆ. ಇಂಥ ಸನ್ನಿವೇಶದಲ್ಲಿ ಕೌಲಂದೆ ಹೋಬಳಿ ಹಂಪಾಪುರ ಗ್ರಾಮದಲ್ಲಿ ಹಾಲು ಹಾಕಿರೋ ಅಂಥ ರೈತರುಗಳಿಗೆ ಈ ಸಂದರ್ಭದಲ್ಲಿ ಹಾಲು ಕರೆಯೋದೇ ದೊಡ್ಡ ಕಷ್ಟ. ದನಗಳು ಕುಡಿಸೋಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಹಾಲು ಕರೆದು ಹಾಕಿರೋದ ದುಡ್ಡನ್ನು ಕೂಡ ಆ ಒಂದು ಒಕ್ಕೂಟದಲ್ಲಿ ಸರಿಯಾಗಿ ಪೇಮೆಂಟ್ ಮಾಡಿಲ್ಲ. ಏನು ಆ ಒಂದು ಸೊಸೈಟಿನಲ್ಲಿ ಏನು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೋ ಅವರ ಒಂದು ಲೋಪದಿಂದಾಗಿ ಮತ್ತು ಅಲ್ಲಿನ ಒಂದು ಬಾಡಿ 13 ವರ್ಷ ಆಗಿದೆ ಅಲ್ಲಿ ಹಾಲು ಡೈರಿ ಆಗಿ, ಇದುವರೆಗೆ ಬಾಡಿಯ ಪುನರ್ರಚನೆ ಆಗಿಲ್ಲ. ಮತ್ತು ಕಾರ್ಯದರ್ಶಿಯವರ ಕಾರ್ಯವೈಖರಿ ತಪ್ಪಾಗಿರೋ ಕಾರಣದಿಂದಾಗಿ ಇವರಿಗೆ ಇದುವರೆಗೆ ದುಡ್ಡು ಬಂದಿಲ್ಲ. ಈ ಸಂಬಂಧ ಇವತ್ತು ಹಂಪಾಪುರ ಗ್ರಾಮಸ್ಥರು ರೈತ ಸಂಘಟನೆಗೆ ತಮ್ಮ ಸಮಸ್ಯೆನ ತಗೊಬಂದರು. ಈಗಾಗಲೇ ಈ ಸಮಸ್ಯೆನ ಮೈಸೂರಿನ ಸಹಕಾರ ಸಂಘದ AR ಅವ್ರಿಗೆ, CDO ಅವ್ರಿಗೆ ಮತ್ತು ಮಾನ್ಯ ತಹಸೀಲ್ದಾರ್ರವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಈ ಕೂಡಲೇ ಈ ಸಂಬಂಧ ಎಲ್ಲರ ಜೊತೆ ಮಾತಾಡಿ ಹಾಲು ಒಕ್ಕೂಟದಿಂದ ರೈತರಿಗೆ ಬರಬೇಕಾದ ಹಣವನ್ನು ಅವರ ಖಾತೆಗಳಿಗೆ ಹಾಕಬೇಕು. ಯಾಕಂದರೆ ಸಾಕಷ್ಟು ಮಹಿಳಾ ಸಾಲ ಇದೆ, ಬೇರೆ ಬೇರೆ ಸಾಲ ಇದೆ. ಇವತ್ತು ಊಟ ಮಾಡೋಕ್ಕೂ ತೊಂದರೆ ಇರೋಂಥ ಪರಿಸ್ಥಿತಿನಲ್ಲಿ ಈ ರೀತಿ ಆದರೆ ಭಾಳ ಕಷ್ಟ ಆಯ್ತದೆ ರೈತರು ಬದುಕೋದು. ಹಂಗಾಗಿ ಮಾನ್ಯ ತಹಸೀಲ್ದಾರರಿಗೂ ಕೂಡ ಈ ವಿಚಾರವಾಗಿ ಭಾಳ ಹೊತ್ತು ಚರ್ಚೆ ಮಾಡಿ ವಿಷಯ ಮುಟ್ಟಿಸಿದ್ದೀವಿ. AR ಮತ್ತು CDO ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಕ್ರಮ ತಗೋಬೇಕು.
ಹೊಸ ಕಾರ್ಯದರ್ಶಿನ ಆಯ್ಕೆ ಮಾಡಬೇಕು, ಹೊಸ ಬಾಡಿನ ರಚನೆ ಮಾಡಿ ಈ ಹಾಲು ಉತ್ಪಾದಕರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ನನ್ನ ಹೆಸರು ವಿದ್ಯಾಸಾಗರ್, ಜಿಲ್ಲಾಧ್ಯಕ್ಷರು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಈ ಬಾರಿ ರಂಜಾನ್ ಮತ್ತು ರೇಣುಕಾ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವ ಒಂದೇ ದಿನ ಬಂದಿದ್ದು ಶಾಂತಿ ಮತ್ತು ಸೌಹಾರ್ದಯುತವಾಗಿ ಹಬ್ಬಗಳನ್ನು ಆಚರಿಸಬೇಕು ಎಂದು ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಮನವಿ ಮಾಡಿದರು. ರಂಜಾನ್ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವದ ಅಂಗವಾಗಿ ನಗರದ ಪೊಲೀಸ್ ಠಾಣೆಯಲ್ಲಿ ಬುಧವಾರ ನಡೆದ ಶಾಂತಿ ಸಭೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಮಾತನಾಡಿದರು. ಹಿಂದೂಗಳಿಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವ ಹಾಗೂ ಮುಸ್ಲಿಂ ಸಮುದಾಯದವರಿಗೆ ರಂಜಾನ್ ಪವಿತ್ರ ಹಬ್ಬಗಳಾಗಿವೆ. ಎರಡೂ ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಕಿಡಿಗೇಡಿಗಳು ಹರಡುವ ವದಂತಿಗಳಿಗೆ ಕಿವಿಗೊಡದೆ ಶಾಂತಿಯುತವಾಗಿ ಎಲ್ಲರೂ ಹಬ್ಬವನ್ನು ಆಚರಿಸಬೇಕು ಎಂದು ಕೋರಿದರು. ಹಿಂದಿನಿಂದಲೂ ನಗರದಲ್ಲಿ ಹಿಂದೂ ಮುಸ್ಲಿಮರು ಎಲ್ಲ ಹಬ್ಬಗಳನ್ನು ಶಾಂತಿ ಮತ್ತು ಸೌಹಾರ್ದತೆಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ತಮಗೆ ಬೇಕಾಗಿರುವ ಸವಲತ್ತುಗಳನ್ನು ನೀಡಲು ಹಾಗೂ 24 ಗಂಟೆ ಕೆಲಸ ಮಾಡಲು ಇಲಾಖೆ ಸಿಬ್ಬಂದಿ ಸಿದ್ಧವಾಗಿದೆ. ಎಲ್ಲವನ್ನೂ ವ್ಯವಸ್ಥಿತವಾಗಿ ಮಾಡೋಣ. ಈ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವವನ್ನು ಎಂದಿನಂತೆ ಸಂಪ್ರದಾಯಬದ್ಧವಾಗಿ ಆಚರಿಸಿ, ಆದರೆ ಚುನಾವಣೆಯ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡದಂತೆ ಕರಗ ಮಹೋತ್ಸವದ ಮುಖ್ಯಸ್ಥರಿಗೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಿದರು. ರೇಣುಕಾ ಯಲ್ಲಮ್ಮ ದೇವಿ ಕರಗ ಉತ್ಸವ ಇರೋದ್ರಿಂದ ಪೀಸ್ ಕಮಿಟಿ ಮೀಟಿಂಗ್ನ ತಾಲೂಕು ಶಿಲ್ಘಟ್ಟ ನಗರ ಎಲ್ಲ ನಾಗರಿಕ ಬಂಧುಗಳು ಮತ್ತು ಕೌನ್ಸಿಲರ್ಗಳೆಲ್ಲ ಕರೆದಿದ್ವಿ. ಎಲ್ಲ ಸಮುದಾಯದವ್ರನ್ನ ಎಲ್ಲರೂ ಶಾಂತಿಯುತ ಈ ಒಂದು ಹಬ್ಬವನ್ನು ಮತ್ತು ಕರಗವನ್ನು ಎರಡೂ ಆಚರಣೆ ಮಾಡಬೇಕಂತೇಳಿ ಸಭೆಯಲ್ಲೆಲ್ಲ ಅವ್ರಿಗೆ ನಾವು ಮನವರಿಕೆ ಮಾಡಿ ಅವರು ಕೂಡ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ. ಶಾಂತಿಯಿಂದ ನಡ್ಕೊಂಡು ಹೋಗ್ತೀವಿ ಅಂತೇಳಿ ಎಲ್ಲರೂ ನಮಗೆ ಭರವಸೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಪೊಲೀಸರಿಗೂ ಸಹಕಾರ ಕೊಡ್ತಾರೆ. ಅದೇ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ನಾಳೆ ಬಂದೋಬಸ್ತ್ ಮಾಡಿಕೊಂಡು ಶಾಂತಿಯುತಕ್ಕೆ ರಂಜಾನ್ ಹಬ್ಬನ ಕಾರ್ಯಗತ ಮಾಡ್ತೀವಿ ಅಂತೇಳಿ ಇವತ್ತೆಲ್ಲರೂ ನಾವು ಸೇರ್ಕೊಂಡು ಮಾಡಿದ್ದಕ್ಕೆ ತಮ್ಮ ಮಾಧ್ಯಮದವ್ರಿಗೆ ಬಂದು ನಮ್ಮನ್ನು ಕೇಳಿ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ನೊಣವಿನಕೆರೆ ಹೋಬಳಿಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಪ್ರಚಾರದ ವೇಳೆ ಜೆಡಿಎಸ್ ಬಣಗಳ ನಡುವೆ ಮಾರಾಮಾರಿ ನಡೆದಿದೆ. ನೊಣವಿನಕೆರೆಯಲ್ಲಿ ಸೋಮಣ್ಣ ಪ್ರಚಾರ ನಡೆಸುತ್ತಿದ್ದಾಗ ಜೆಡಿಎಸ್ ಮುಖಂಡ ರಾಕೇಶ್ ಗೌಡ ಸೇರಿದಂತೆ ಅನೇಕ ಮೂಲ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಗುಂಪು ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ನೇತೃತ್ವದಲ್ಲಿ ಪ್ರಚಾರ ಸಭೆ ನಡೆಸಬಾರದು ಎಂದು ವಾಗ್ವಾದ ನಡೆಸಿತು. ರಾಕೇಶ್ ಗೌಡ ಗುಂಪು ಹಾಗೂ ಕೆಟಿ ಶಾಂತಕುಮಾರ್ ಗುಂಪುಗಳ ನಡುವೆ ಭಾರೀ ವಾಗ್ವಾದ ನಡೆದು ಕೈ ಮಿಲಾಯಿಸುವ ಹಂತ ತಲುಪಿತು. ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹಾಗೂ ಅಭ್ಯರ್ಥಿ ವಿ ಸೋಮಣ್ಣ ಪರಿಸ್ಥಿತಿ ತಿಳಿಗೊಳಿಸುವ ಕೆಲಸಕ್ಕೆ ಮುಂದಾದರು. ಕೆಲ ಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿ ಗೊಂದಲಕ್ಕೆ ಕಾರಣವಾಯಿತು. ಕಾರ್ಯಕರ್ತರನ್ನ ಸಮಾಧಾನ ಪಡಿಸಿದ ಮಾಜಿ ಸಚಿವರು ಪ್ರಚಾರ ಮುಂದುವರೆಸಿದರು. ಜೆಡಿಎಸ್ ಗುಂಪುಗಳ ನಡುವೆ ಬಣ ರಾಜಕೀಯ ಬೂದಿ ಮುಚ್ಚಿದ ಕೆಂಡದಂತಿದ್ದು, ಎರಡು ಬಣಗಳ ರಾಜಕೀಯ ಮೇಲಾಟಕ್ಕೆ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣನವರಿಗೆ ಆತಂಕ ಆರಂಭವಾಗಿದೆ. ಪ್ರಚಾರ ಸಭೆಯಲ್ಲಿ ಮುಖಂಡರಾದ ಬಿಜೆಪಿ ಗಂಗರಾಜು, ತಾಲೂಕು ಅಧ್ಯಕ್ಷ ಬಳ್ಳಕಟ್ಟೆ ಸುರೇಶ್ ಹಾಜರಿದ್ದರು. ರಂಗನಾಥ್ ಗುಬ್ಬಿ, ಸಿಟಿವಿ ನ್ಯೂಸ್, ತುಮಕೂರು. ನಿನ್ನೆಯಷ್ಟೇ ಯುಗಾದಿ ಹಬ್ಬ ಸಂಭ್ರಮದಿಂದ ಆಚರಿಸಲಾಗಿದೆ. ಹಬ್ಬ ಮುಗಿದಿದ್ದೇ ತಡ. ಇಂದು ಮಾಂಸಪ್ರಿಯರು ಚಿಕನ್, ಮಟನ್, ಫಿಶ್ ಅಂತ ಮುಗಿಬಿದ್ದಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಮೀನು ಮಾರಾಟಗಾರ ಯಾವುದೇ ಮೀನು ತಗೊಂಡ್ರೂ 99 ರೂಪಾಯಿ ಅಂತ ಆಫರ್ ಕೊಟ್ಟಿದ್ದಾನೆ. ಇದರಿಂದ ಮೀನಿಗಾಗಿ ಜನ ನಾ ಮುಂದು ತಾ ಮುಂದು ಅಂತ ಮುಗಿಬಿದ್ದು ಖರೀದಿಸಿದರು.
ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ. ಹೊಸತೊಡಕು ದಿನವಾದ ಇಂದು ಗುಡಿಬಂಡೆ ಅಮಾನಿ ಬೈರಸಾಗರ ಕೆರೆಯಲ್ಲಿ ಮೀನು ಹಿಡಿಯುವ ಗುತ್ತಿಗೆ ಪಡೆದಿರೋ ಬಿಲಾಲ್ ಎಂಬಾತ ಕಡಿಮೆ ದರಕ್ಕೆ ಮೀನು ಮಾರಾಟ ಮಾಡುವ ಆಫರ್ ಕೊಟ್ಟಿದ್ದ. ಪ್ರತಿದಿನ ಯಾವುದೇ ಮೀನು ಕೆಜಿಗೆ 150 ರೂಪಾಯಿ ಮಾರಾಟ ಮಾಡ್ತಿದ್ದ ಬಿಲಾಲ್ ಇಂದು 99 ರೂಪಾಯಿಗೆ ಕೆಜಿ ಮೀನು ಅಂತ ಆಫರ್ ಕೊಟ್ಟಿದ್ರು. ಗುಡಿಬಂಡೆ ಕೆರೆ ಅಮಾನಿ ಬೈರಸಾಗರ ಕೆರೆ ಟೆಂಡರಲ್ಲಿ ತೊಗೊಂಡಿರೋದು 5 ಇಯರ್ಸ್ ನಮಗೆ ಇರುತ್ತೆ. ಹೀಗೆ ತೊಗೊಂಡಿದ್ದೀವಿ ಮತ್ತು 2-3 ಅಂಗಡಿಗಳು ಓಪನ್ ಮಾಡಿದ್ದೀವಿ. ಗುಡಿಬಂಡೆಯಲ್ಲಿ 2, ಪೇರೆಸಂದ್ರದಲ್ಲಿ 1 ಅಂಗಡಿ ಮಾಡಿದ್ದೀವಿ. ಪಬ್ಲಿಕ್ಗೆ ಹೆಲ್ಪ್ ಆಗಲಿ ಅಂತ ಇನ್ನೂ 1-2 ಬ್ರಾಂಚು ಬಾಗೇಪಲ್ಲಿಯಲ್ಲೂ ಓಪನ್ ಮಾಡೋ ಪ್ಲಾನ್ ಇದೆ, ಬಾಗೇಪಲ್ಲಿ ಚಿಕ್ಕಬಳ್ಳಾಪುರದಲ್ಲೂ. ಇದು ಪಾಡ್ಯ ಇದೆ, ಇವತ್ತು ಪಾಡ್ಯ ಇರೋದ್ರಿಂದ 99 ರುಪೀಸ್ ಕೊಡಬೇಕಂತ ಡಿಸೈಡ್ ಮಾಡಿದ್ವಿ. ಅದೇ ಕೋಳಿ ರೇಟ್ ಜಾಸ್ತಿ ಇರುತ್ತೆ ಮತ್ತು ಮಟನ್ ರೇಟು ಜಾಸ್ತಿ ಇರುತ್ತೆ. ಅದರಿಂದ ಪಬ್ಲಿಕ್ಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ವರ್ಷ ಪೂರ್ತಿ ನಮಗೆ ಹೆಲ್ಪ್ ಮಾಡಿರ್ತಾರೆ, ಅವ್ರು ಕೊಟ್ಟಿರ್ತಾರೆ ದುಡ್ಡು ತೊಗೊಂಡು. ಒಂದಿನ ಕಡಿಮೆ ಮಾಡಿದ್ರೆ ನಮಗೇನು ಲಾಸ್ ಆಗೋದಿರಲ್ಲ. ಮಿನಿಮಮ್ ಪ್ರೈಸಲ್ಲಿ ನಾವು 99 ರುಪೀಸ್ ಇಟ್ಟು ಪಾಡ್ಯಕ್ಕೆ ನಾವು ಸೇಲ್ ಮಾಡ್ತೀವಿ. ನಮ್ಮಲ್ಲಿ 10 ಟೈಪ್ ಮೀನು ಸಿಗುತ್ತೆ. ಯಾವುದೇ ಮೀನು ತಗೊಂಡ್ರೂ 99 ರೂಪಾಯಿ ಇವತ್ತು ಮಾತ್ರ. ಅಂದಹಾಗೆ ಹೊಸತೊಡಕು ಅಂತ ಚಿಕನ್ ಹಾಗೂ ಮಟನ್ ದರ ದುಬಾರಿಯಾಗಿದೆ. ಇತ್ತ ಮೀನಿಗೆ ಆಫರ್ ಅಂತ ತಿಳಿದ ಜನ ಮೀನು ಖರೀದಿಗೆ ಮುಗಿಬಿದ್ದಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ HN ವ್ಯಾಲಿ ನೀರು ಬಂದಿರುವುದರಿಂದ ಆ ಕಲುಷಿತ ನೀರಿನ ಮೀನು ತಿನ್ನುವುದಕ್ಕೆ ಯೋಗ್ಯವಲ್ಲ ಎಂದು ಅರಿವಾಗಿರುವ ಜನತೆ ಗುಡಿಬಂಡೆ ಅಮಾನಿ ಬೈರಸಾಗರ ಕೆರೆಯ ಮೀನು ಅಂದರೆ ಜನರಿಗೂ ಬಹಳಷ್ಟು ಫೇವ್ರೆಟ್. ಈ ಗುಡಿಬಂಡೆ ಅಮಾನಿ ಬೈರಸಾಗರ ಕೆರೆಯಲ್ಲಿ 16 ಜಾತಿಯ ವಿವಿಧ ಮೀನುಗಳು ಹಾಗೂ ಏಡಿಗಳು ಸಿಗುತ್ತವೆ. ಯಾವುದೇ ಮೀನು ಖರೀದಿಸಿದರೂ ಕೆಜಿಗೆ 99 ರೂಪಾಯಿ ನಿಗದಿ ಮಾಡಿದ್ದರಿಂದ ಗುಡಿಬಂಡೆ ಹಾಗೂ ಪೆರೇಸಂದ್ರ ಕ್ರಾಸ್ನಲ್ಲಿ ಗ್ರಾಹಕರು 106 ಕೆಜಿ ಖರೀದಿ ಮಾಡಿ ಸಖತ್ ಖುಷಿಯಾದರು. ನೆನ್ನೆ ತಾನೇ ಗೌರಿ ಗಣೇಶ ಹಬ್ಬ ಮುಗಿದಿದೆ. ಇವತ್ತು ಪಾಡ್ಯಕ್ಕೆ ಅಂತ ಹೇಳ್ಬಿಟ್ಟು ಒಳ್ಳೆ ಮೀನು ತೊಗೋಣ ಅಂತ ಹೇಳ್ಬಿಟ್ಟು ನಾವು ಗುಡಿಬಂಡೆಗೆ ಹೋಗಿ ರೆಡಿಯಾಗಿದ್ದೆವು. ಆದರೆ ಪೆರೇಸಂದ್ರ ಗುಡಿಬಂಡೆ ರೋಡ್ನಲ್ಲಿ ಈ ಅಮಾನಿ ಬೈರಸಾಗರ ಕೆರೆ ಒಂದು ಮೀನನ್ನು ತಂದು ಒಳ್ಳೆ ಮಾರಾಟ ಮಳಿಗೆಯನ್ನು ಮಾಡಿದ್ದಾರೆ. ಇದ್ರ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಈ ಪಾಡ್ಯದ ಆಫರ್ ಆಗಿ ಇವರು ಕೇವಲ 99 ರೂಪಾಯಿಗೆ 1 ಕೆಜಿ ಮೀನನ್ನು ಮಾರ್ತಾ ಇದ್ದಾರೆ. ಯಾಕಂದರೆ ಇಷ್ಟು ದಿನ ಈ HN ವ್ಯಾಲಿ ಆ ನೀರಲ್ಲಿರುವಂಥ ಮೀನನ್ನು ತಿಂದು ಅನೇಕ ಕಾಯಿಲೆಗಳು ಬರ್ತಾಯಿತ್ತು. ಆದರೆ ಆ ಗುಡಿಬಂಡೆ ಕೆರೆ ಸ್ವಚ್ಛ ನೀರು, ಅದರಲ್ಲಿರುವಂಥ ಮೀನು ಕೂಡ ಒಳ್ಳೆ ಆರೋಗ್ಯಕರ. ಜೊತೆಗೆ ಈ ಮಟನ್ನು ಚಿಕನ್ ತಿನ್ನೋ ಬದಲು ಈ ಒಳ್ಳೆ ಮೀನನ್ನು ತಿಂದರೆ ಯಾವುದೇ ರೀತಿಯಂಥ ಫ್ಯಾಟ್ ಬರೋದಿಲ್ಲ. ಎಲ್ಲರೂ ಕೂಡ ಇಲ್ಲಿಗೆ ಬಂದು ನೀವು ಸಹಕಾರ ಕೊಟ್ಟು ಒಳ್ಳೆ ವ್ಯಾಪಾರ ಆಗ್ತದೆ. ನಾನು ಕೂಡ ಇವತ್ತು ಪಾಡ್ಯದ ದಿವಸ 1 ಕೆಜಿ ತಗೊಳ್ಳೋನು 2 ಕೆಜಿ ತೊಗೊಂಡಿದ್ದೀನಿ. ಅಷ್ಟೊಂದು ಚೆನ್ನಾಗಿದೆ ಮೀನು, ಫ್ರೆಶ್ ಮೀನು ಪ್ರತಿದಿನ ಸಿಗುತ್ತೆ. ಎಲ್ಲರೂ ಕೂಡ ಇಲ್ಲಿಗೆ ಬಂದು ತಗೊಳ್ಳಿ ಅಂತ ಹೇಳ್ಬಿಟ್ಟು. ಒಟ್ನಲ್ಲಿ ಚಿಕನ್ ಮಟನ್ ದರ ದುಬಾರಿ ಒಂದೆಡೆಯಾದರೆ ಮೀನು ದರ ಕಡಿಮೆ ಅಂತ ತಿಳಿದ ಗ್ರಾಹಕರು ಮೀನು ಖರೀದಿಗೆ ಮುಗಿಬಿದ್ದಿದ್ದು ವಿಶೇಷವಾಗಿತ್ತು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಾಸ್ತ್ರೋಕ್ತವಾಗಿ ವಿವಾಹವಾಗಿದ್ದ 2ನೇ ಪತ್ನಿಯನ್ನು ಕೊಲೆ ಮಾಡಿರುವ ಪತಿ ಪೊಲೀಸ್ ಠಾಣೆಗೆ ಬಂದು ಶರಣಾಗಿರುವ ಘಟನೆ ಇಂದು ಚಿಂತಾಮಣಿಯಲ್ಲಿ ನಡೆದಿದೆ. ಚಿಂತಾಮಣಿ ನಗರದ ಸೋನಶೆಟ್ಟಹಳ್ಳಿ ಬಡಾವಣೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಹರೀಶ್ ಎಂಬಾತ ತನ್ನ 2ನೇ ಪತ್ನಿ 30 ವರ್ಷದ ರೆಡ್ಡಿ ಲಕ್ಷ್ಮಿ ಅವರನ್ನು ಕೊಲೆ ಮಾಡಿರುವುದಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪೊಲೀಸ್ ಠಾಣೆಗೆ ಶರಣಾಗಿದ್ದಾನೆ. ಆಂಧ್ರ ಪ್ರದೇಶದ ತಂಬಾಲಪಲ್ಲಿ ತಾಲೂಕು PTM ನಿವಾಸಿಯಾದ ಹರೀಶ್ ಎಂಬಾತನಿಗೆ ಮೊದಲ ಪತ್ನಿ ಮತ್ತು ಅವರಿಗೆ 2 ಮಕ್ಕಳಿದ್ದಾರೆ. ಹೊಸಕೋಟೆ ಟೌನ್ನಲ್ಲಿ ಹೂವಿನ ವ್ಯಾಪಾರ ಮಾಡಿಕೊಂಡು ವಾಸವಾಗಿದ್ದ ಹರೀಶ್ ಕಳೆದ 2 ವರ್ಷದ ಹಿಂದೆ ಆಂಧ್ರ ಪ್ರದೇಶದ ಅನ್ನಮಯ್ಯ ಜಿಲ್ಲೆಯ ಚಿನ್ನಮಂಡಲಂ ವ್ಯಾಪ್ತಿಯ ಬಲಿಜಪಲ್ಲಿ ಗ್ರಾಮದ ರೆಡ್ಡಿ ಲಕ್ಷ್ಮಿ ಎಂಬುವವರ ಜೊತೆ 2ನೇ ಮದುವೆಯಾಗಿದ್ದಾನೆ. 2ನೇ ಪತ್ನಿ ರೆಡ್ಡಿ ಲಕ್ಷ್ಮಿ ಜೊತೆ ಚಿಂತಾಮಣಿಯಲ್ಲಿ ಹರೀಶ್ ವಾಸವಿದ್ದ ಎನ್ನಲಾಗಿದೆ. ಪತಿ ಸರಿಯಾಗಿ ಮನೆಗೆ ಬರುತ್ತಿಲ್ಲವೆಂದು ಮೊದಲ ಪತ್ನಿ ಹೊಸಕೋಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪೊಲೀಸರು ಹರೀಶ್ನನ್ನು ವಿಚಾರಣೆ ಮಾಡಿದಾಗ ಚಿಂತಾಮಣಿಯಲ್ಲಿ 2ನೇ ಪತ್ನಿಯನ್ನು ಕೊಲೆ ಮಾಡಿರುವುದಾಗಿ ತಪ್ಪಿಸಿಕೊಂಡಿದ್ದಾನೆಂದು ತಿಳಿದು ಬಂದಿದೆ. ಈ ಸಂಬಂಧ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಮೃತಳ ತಾಯಿ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಜಿಲ್ಲಾ ರಕ್ಷಣಾಧಿಕಾರಿ ಎಲ್ ನಾಗೇಶ್ ನೇತೃತ್ವದಲ್ಲಿ ಡಿವೈಎಸ್ಪಿ ಮುರಳೀಧರ್, ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ತನಿಖೆ ನಡೆಸುತ್ತಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. GL ಶಂಕರ್, CTV ನ್ಯೂಸ್, ಚಿಂತಾಮಣಿ. ಶಿಡ್ಲಘಟ್ಟ ನಗರದ ರೇಣುಕಾ ಯಲ್ಲಮ್ಮದೇವಿ ಕರಗ ಯುಗಾದಿಯ ದಿನ ಧ್ವಜಾರೋಹಣದಿಂದ ಆರಂಭವಾಗಿ 6 ದಿನಗಳ ಕಾಲ ಅನೇಕ ಪೂಜಾ ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತದೆ.
ಯುಗಾದಿಯ ರಾತ್ರಿ ನಡೆದ ಹಸಿ ಕರಗ ಸಂಪ್ರದಾಯಬದ್ಧವಾಗಿ ಮಣ್ಣಿನಿಂದ ಕರಗವನ್ನು ನೆರವೇರಿಸಲಾಯಿತು. ಸಂಜೆ ವೇಳೆಗೆ ಕರಗ ಹೊತ್ತು ನಡೆಯುವ ವ್ಯಕ್ತಿಗೆ ಪವನ ಸಂಸ್ಕಾರ ಮಾಡಿ ಕಂಕಣ ಕಟ್ಟಿ ಕೈತುಂಬ ಕರಿ ಬಳೆ ತೊಡಿಸಿ ಅಚ್ಚ ಮಲ್ಲಿಗೆಯ ಜಡೆ ಕುಚ್ಚುಗಳಿಂದ ಸಿಂಗರಿಸಿ ಅರಿಶಿಣದ ಸೀರೆ ಕುಪ್ಪಸ ಉಡಿಸಿ ಆಭರಣಗಳಿಂದ ಅಲಂಕರಿಸುತ್ತಾರೆ. ಕರಗ ಹೊರುವ ವ್ಯಕ್ತಿ ನವ ವಧುವಿನಂತೆ ಶೋಭಿಸುತ್ತಾನೆ. ಶಕ್ತಿ ಸ್ವರೂಪನಾದ ವ್ಯಕ್ತಿಗೆ ಧೂಪ ದೀಪಗಳಿಂದ ಮಂಗಳ ವಾದ್ಯಗಳೊಂದಿಗೆ ಶಾಸ್ತ್ರೋಕ್ತವಾದ ಪೂಜೆ ನಡೆಯುತ್ತದೆ. ಆ ನಂತರ ಹಣಿಗೆ ನಾಮ, ನಡುಪಟ್ಟಿ ಧರಿಸಿ ಕೈಯಲ್ಲಿ ಕತ್ತಿ ಹಿಡಿದ ಅಂಗರಕ್ಷಕರ ತಂಡದ ವೀರಕುಮಾರರ ಕಾವಲಿನಲ್ಲಿ ಕರಗ ಹೊರುವ ವ್ಯಕ್ತಿಯನ್ನು ನಡೆಮಡಿಯೊಂದಿಗೆ ದೇವಸ್ಥಾನಕ್ಕೆ ಕರೆತರುತ್ತಾರೆ. ಅಷ್ಟರಲ್ಲಿ ಅರಿಶಿಣ, ಕುಂಕುಮ, ಅಚ್ಚ ಮಲ್ಲಿಗೆ ಹೂವಿನಿಂದ ಅಲಂಕೃತವಾದ ಹಸಿ ಕರಗ ಸಿದ್ಧವಾಗಿರುತ್ತದೆ. ಕರಗದ ಮೇಲೆ ಗೋಪುರದಂತೆ ಮಲ್ಲಿಗೆ ಹೂವಿನ ಅಲಂಕಾರವಿದ್ದು, ತುದಿಯಿಂದ ಇಳಿಬಿಟ್ಟ ಹೂ ಸರಗಳನ್ನು ಹೊರುವವರ ಭುಜದಿಂದ ಕೆಳಕ್ಕೆ ಮಾಲೆಯಂತೆ ಹರಡಿಕೊಳ್ಳುವ ರೀತಿಯಲ್ಲಿ ಕಟ್ಟಿರುತ್ತಾರೆ. ಕರಗವನ್ನು ಹೊತ್ತ ಮೇಲೆ ಮತ್ತೊಮ್ಮೆ ವಿಶೇಷ ಮಂಗಳಾರತಿ ಮಾಡಿ ಸ್ತುತಿ ಪದ್ಯಗಳನ್ನು ಹೇಳುವ ಪೂಜಾರಿ ಹಾಗೂ ವೀರಕುಮಾರರ ರಕ್ಷಣೆಯಲ್ಲಿ ಗುಡಿಯ ಅಂಗಳ ಬಿಟ್ಟ ಕರಗ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬೆಳಗಿನ ಜಾವಕ್ಕೆ ಮತ್ತೆ ಗರ್ಭಗುಡಿ ಪ್ರವೇಶಿಸಿತು. ದಾರಿಯುದ್ದಕ್ಕೂ ಭಕ್ತಾದಿಗಳಿಂದ ಪೂಜೆ ನಡೆಯಿತು. ನಗರದಲ್ಲಿ ಮುಖ್ಯ ಬೀದಿಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಿಸಲಾಗಿತ್ತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ.
ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅರಸೀಕೆರೆ ನಗರದ ಚಾಂದಿನಿ ಚೌಕ್ ಕಾವಾಸ್ ನಗರದಲ್ಲಿ ಗರೀಬ್ ನವಾಜ್ ವೆಲ್ಫೇರ್ ಟ್ರಸ್ಟ್ ಕಚೇರಿ ಉದ್ಘಾಟನೆಗೆ ಆಗಮಿಸಿದ ಹಾಸನ ಲೋಕಸಭಾ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ, ಗರೀಬ್ ನವಾಜ್ ಹಾಗೂ ಸೈಯದ್ ನವಾಜ್ ಸಮ್ಮುಖದಲ್ಲಿ ಹಲವು ಯುವಕರು ಜೆಡಿಎಸ್ ಸೇರ್ಪಡೆಗೊಂಡರು. ಪ್ರಜ್ವಲ್ ರೇವಣ್ಣ ಅವರು ಹಲವು ಮುಸ್ಲಿಂ ಮೊಹಲ್ಲಾ ಹಾಗೂ ಮನೆಗಳಿಗೆ ಭೇಟಿ ನೀಡಿ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ನನಗೆ ಈ ಬಾರಿ ಮತ ನೀಡಬೇಕು ಎಂದು ಮತಯಾಚನೆ ಮಾಡಿದರು. ಜೆಡಿಎಸ್ ಹಲವು ವರ್ಷಗಳಿಂದ ಯಾರನ್ನು ಬೆಳೆಸಿದ್ದವೋ ಅವರು ನಮ್ಮನ್ನು ಮೋಸ ಮಾಡಿ ಹೋಗಿದ್ದಾರೆ. ಈ ಬಾರಿ ಅಂತಹವರ ಮಾತಿಗೆ ಮರಳಾಗಬೇಡಿ ಎಂದರು. ಬಾಲ್ಕಿ ಪಟ್ಟಣದಲ್ಲಿ ಯುಗಾದಿ ಹಬ್ಬದ ಉತ್ಸವ ಸಮಿತಿಯಿಂದ ಸಂಭ್ರಮದಿಂದ ಯುಗಾದಿ ಆಚರಣೆ ಮಾಡಿದ ಸಚಿವ ಈಶ್ವರ ಖಂಡ್ರೆ, ರೈತರ ಜೀವನಾಡಿ ಉಳುಮೆ, ನೇಗಿಲು, ಎತ್ತುಗಳಿಗೆ ಸಚಿವರು ಪೂಜೆ ಸಲ್ಲಿಸಿದರು. ಇಂದಿನಿಂದ ಹೊಸ ವರ್ಷ ಆರಂಭವಾಗಿದ್ದು, ರೈತರ ಹೊಲಗಳನ್ನು ಹದ ಮಾಡುವ ಕಾರ್ಯಕ್ಕೆ ಸಚಿವ ಈಶ್ವರ ಖಂಡ್ರೆ ಪೂಜೆ ಮಾಡಿ ಚಾಲನೆ ನೀಡಿದರು. ಯುಗಾದಿ ಸಂದರ್ಭದಲ್ಲಿ ಎತ್ತುಗಳಿಗೆ ಪೂಜೆ ಮಾಡೋ ಸಂಪ್ರದಾಯ ನಡೆದುಕೊಂಡು ಬಂದಿದ್ದು, ಸಚಿವರೇ ಎತ್ತುಗಳಿಗೆ ಪೂಜೆ ಮಾಡಿ ರೈತರಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸಾವಿರಾರು ರೈತರು ಭಾಗಿಯಾಗಿದ್ದರು. ಯುಗಾದಿ ಹಬ್ಬದ ಹೊಸತಡಕು ಎಂದರೆ ಗ್ರಾಮೀಣ ಪ್ರದೇಶದಲ್ಲಿ ಭಾರಿ ಖ್ಯಾತಿ ಪಡೆದಿದೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೊಸತೊಡಕಿನ ಹಿನ್ನೆಲೆ ಗುಡ್ಡೆ ಮಾಂಸಕ್ಕೆ ಮಾಂಸಪ್ರಿಯರು ಮುಗಿಬಿದ್ದಿದ್ದಾರೆ. ಬಹಿರಂಗವಾಗಿಯೇ ಕುರಿ ಹಾಗೂ ಮೇಕೆಗಳನ್ನು ಕತ್ತರಿಸಿ ಮಾರಾಟ ಮಾಡಲಾಗುತ್ತಿದ್ದು, ಸುಮಾರು 1,000 ಕೆಜಿಗೂ ಅಧಿಕ ಗುಡ್ಡೆ ಮಾಂಸ ಒಂದೇ ದಿನ ಮಾರಾಟವಾಗಿದೆ. ದೇವನಹಳ್ಳಿ ತಾಲೂಕಿನ ಯಲಿಯೂರು ಗ್ರಾಮದಲ್ಲಿ ಗುಡ್ಡೆ ಮಾಂಸ ಮಾರಾಟ ಮಾಡುತ್ತಿದ್ದು, ಡಿಎನ್ಎಫ್ ಕುರಿ ಮತ್ತು ಮೇಕೆ ಉತ್ಪಾದಕರ ಕಂಪನಿ ನಿಯಮಿತದಿಂದ ರಾತ್ರಿ ಇಡೀ ಮಾಂಸ ಮಾರಾಟ ಮಾಡಲಾಗಿದೆ. ಪ್ರತಿ ಕೆಜಿಗೆ 700ರಂತೆ ಮಾರಾಟ ಮಾಡುತ್ತಿದ್ದು, ರೈತರಿಂದಲೇ ಖರೀದಿ ಮಾಡಿ ಗುಡ್ಡೆ ಮಾಂಸ ಮಾರಾಟ ಮಾಡಲಾಗುತ್ತಿದೆ. ಗುಡ್ಡೆ ಮಾಂಸಕ್ಕೆ ಭಾರಿ ಬೇಡಿಕೆ ಇದ್ದು, ಹಳ್ಳಿಯ ಗುಡ್ಡೆ ಮಾಂಸ ಖರೀದಿಗೆ ನಗರದಿಂದಲೂ ಜನ ಆಗಮಿಸಿ ಖರೀದಿ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಮಾಂಸ ಮಾರಾಟ ಭರಾಟೆ ಹೆಚ್ಚಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರುವ ಗ್ಯಾರಂಟಿಗಳ ಮಾದರಿಯಲ್ಲಿಯೇ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮತ್ತಷ್ಟು ಗ್ಯಾರಂಟಿಗಳನ್ನು ರೂಪಿಸಲಾಗುವುದು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಹಮ್ಮಿಕೊಂಡಿದ್ದ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರ ಪ್ರಚಾರದಲ್ಲಿ ಮಾತನಾಡಿದ ಅವರು, ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಘೋಷಿಸಿದ್ದ 5 ಗ್ಯಾರಂಟಿ ಅಧಿಕಾರಕ್ಕೆ ಬಂದ ಕೇವಲ 6 ತಿಂಗಳಲ್ಲಿ ಜಾರಿಗೆ ತರಲಾಗಿದೆ. ಪಕ್ಷ ಮತ್ತಷ್ಟು ಜನಪರ ಕಾರ್ಯಕ್ರಮ ಮಾಡಬೇಕಾದರೆ ಕೇಂದ್ರದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಎಂದು ಕೋರಿದರು. ಇನ್ನು ಈ ಸಂದರ್ಭದಲ್ಲಿ ಗುಂಟಿಗಾನಪಲ್ಲಿ ಮಂಜುನಾಥ್ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ, ನಾಗರಾಜು ಹಾಗೂ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಸ್ಯರು, ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿಯ ಗಂಗಾ ಭವಾನಿ ದೇವಿಯ 69ನೇ ವಾರ್ಷಿಕೋತ್ಸವದ ಅಂಗವಾಗಿ ಗಂಗಾ ಭವಾನಿ ಅಮ್ಮನವರ ಗಂಗಾ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು. ಜಾತ್ರೆಯನ್ನು ಕಳೆದ 68 ವರ್ಷಗಳಿಂದ ಆಚರಣೆ ಮಾಡುತ್ತಿದ್ದಾರೆ. ಜಾತ್ರೆ ಅಂಗವಾಗಿ ದೇಗುಲ ಹಾಗೂ ಅಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರ, ಪೂಜೆ ನಡೆಯಿತು.
ಬೆಳಗ್ಗೆಯಿಂದಲೇ ಭಕ್ತರು ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಜಾತ್ರೆಯ ಅಂಗವಾಗಿ ಸೋಮೇನಹಳ್ಳಿ ಗ್ರಾಮದ ಗ್ರಾಮ ದೇವತೆಗಳಾದ ಸಫಲಮ್ಮ ದೇವಿಗೆ, ಗಂಗಾ ಭವಾನಿ ದೇವಿಗೆ ಹಾಗೂ ಚೌಡೇಶ್ವರಿ ದೇವಿಗೆ ಸಾವಿರಾರು ಜನ ಮಹಿಳೆಯರು ತಂಬಿಟ್ಟಿನ ದೀಪಗಳು ಹೊತ್ತು ತಮ್ಮ ಹರಕೆಯನ್ನು ತೀರಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ತೋಟದ ಮನೆ ನನ್ನ ಹೆಡ್ ಆಫೀಸ್. ಮೇಕೆದಾಟು ಪಾದಯಾತ್ರೆಯಲ್ಲಿ ನಾನು ತೂರಾಡಿಲ್ಲ, ಕಾಂಗ್ರೆಸ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಠಾಂಗ್. ಎಲ್ಲೆಲ್ಲೂ ಹೊಸ ತೊಡಕಿನ ಅಬ್ಬರ, ಟನ್ ಗಟ್ಟಲೆ ಮಾಂಸ ಮಾರಾಟ, ಮಾಂಸದ ಅಂಗಡಿಗಳಿಗೆ ಮುಗಿಬಿದ್ದ ಜನ. ಲೋಕ ಕಲ್ಯಾಣಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯರಿಂದ ಅಗ್ನಿಕೊಂಡ ಸೇವೆ, ಯಲಹಂಕ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜಿಗೆ ಮತ್ತೆ 100% ಫಲಿತಾಂಶ, ರಾಜ್ಯದ 8ನೇ ರ್ಯಾಂಕ್ ಗಳಿಸಿದ ಕನ್ನಡ ಶಾಲೆ ವಿದ್ಯಾರ್ಥಿನಿ ಶಾಲಿನಿ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.